ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 36th ಟಾಪಿಕ್ ಅರೇಂಜ್ಮೆಂಟ್ ಟೆಸ್ಟ್ ಅಥವಾ ಜೋಡಣಾ ಪರೀಕ್ಷೆ, ಇದರ ಮೇಲಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ, ನೋಡಿ. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡಿ, ರ್ಯಾಂಕಿಂಗ್ ಟೆಸ್ಟ್ ಅಂತ. ಸೊ ಏನ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಭಾಷೆಯಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋಣ. ಆಕಾಶ್ has secured 20th rank in a class of 50 students. So 1, 2, 3, 4, etc. 20, 21, 22, etc. 49, 50. If there are total 50 students, Akash has secured 20th rank. Correct? No. Then, so what is his rank from the last? From the right side, from the last, what is his rank? That is what they have asked. So how many students are there from 21 to 50? There are 30 students. So this one will be the 31st rank. Correct? No, from right side. So option D, 31. So ಏನ್ ಹೇಳಿದಾರೆ ಇಲ್ಲಿ, 50 ವಿದ್ಯಾರ್ಥಿಗಳ ವರ್ಗ ಕೋಣೆಯಲ್ಲಿ ಆಕಾಶನು 20ನೇ ರ್ಯಾಂಕ್ ಅನ್ನ ಗಳಿಸಿದ್ದಾನೆ. 20ನೇ ರ್ಯಾಂಕ್. ಯಾರ ರ್ಯಾಂಕ್? ಆಕಾಶನ ರ್ಯಾಂಕ್. ಸರಿನಾ? ಹಾಗಾದರೆ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು? ಹಿಂದಿನಿಂದ ಹೇಗೆ ಬರ್ಬೇಕು? ಈ ಕಡೆಯಿಂದ ಬರ್ಬೇಕು. ಸೊ ಈ ಕಡೆಯಿಂದ 21ರಿಂದ 50ರ ತನಕ ಎಷ್ಟು ಜನ ಇದ್ದಾರೆ? 30 ಜನ ಇದ್ದಾರೆ. ಸೊ 30 ಜನ ಆದ್ಮೇಲೆ 20ನೇ ನಂಬರ್ ಎಷ್ಟನೆಯ ನಂಬರ್? 31ನೇ ನಂಬರ್. ಸೊ ಅದಕ್ಕೆ 31ನೇ ರ್ಯಾಂಕ್ ರೈಟ್ ಸೈಡ್ ಇಂದ, ಬಲಗಡೆಯಿಂದ ಲಾಸ್ಟ್ ಇಂದ 31ನೇ ರ್ಯಾಂಕ್ ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ 31. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್. ವಿಶಾಲ್ ಹ್ಯಾಸ್ ಪೋಸ್ಟೆಡ್ 10th ರ್ಯಾಂಕ್ ಫ್ರಮ್ ದ ಟಾಪ್ ಅಂಡ್ 25th ರ್ಯಾಂಕ್ ಫ್ರಮ್ ದ ಬಾಟಮ್. ಸರಿಯಲ್ಲ? ಸೊ ಮೇಲೆಯಿಂದ 10th ರ್ಯಾಂಕ್ 1, 2, 3, so on 9, 10 and 25th ರ್ಯಾಂಕ್ ಕೆಳಗಡೆಯಿಂದ 1, 2, so on 24, 25. ಇದು 10th ರ್ಯಾಂಕ್, ಇದು 25th ರ್ಯಾಂಕ್. ಎರಡು ಒಂದೇ ಲೈನ್ ಅಲ್ಲಿ ಬರುತ್ತೆ. ಸರಿಯಲ್ಲ? ಸೊ ಪ್ರಶ್ನೆ ಏನ್ ಕೇಳಿದರೆ, ವಿಶಾಲನು ಒಂದು ವರ್ಗ ಕೋಣೆಯಲ್ಲಿ ಮೇಲಿನಿಂದ 10ನೇ ರ್ಯಾಂಕು ಹಾಗೂ ಕೆಳಗಿನಿಂದ 25ನೇ ರ್ಯಾಂಕು ಗಳಿಸಿದ್ದಾನೆ. ಸರಿಯಲ್ಲ? ಸೊ ಮೇಲಿನಿಂದ 10ನೇ ರ್ಯಾಂಕು, ಆಮೇಲೆ ಕೆಳಗಿನಿಂದ 25ನೇ ರ್ಯಾಂಕು. ಹಾಗಾದರೆ ಅವನ ವರ್ಗ ಕೋಣೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಹಿಸ್ ಕ್ಲಾಸ್? ಸೊ ಇಲ್ಲಿಂದ ಇಲ್ಲಿ ತನಕ 9, ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಎಷ್ಟು? 25. 25 ಪ್ಲಸ್ 9 ಎಷ್ಟಾಗ್ತಾರೆ? 34. ಸೊ ಆಪ್ಷನ್ ಸಿ 34. ಸರಿನಾ? ತುಂಬಾನೇ ಈಸಿ. ನೆಕ್ಸ್ಟ್, ಇನ್ ಸ್ಕೂಲ್, ಒಂದು ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೊಠಡಿಯ ಎರಡೂ ಬದಿಯಿಂದ 7ನೇ ಸ್ಥಾನದಲ್ಲಿದೆ. ಸೊ 1, 2, 3, 4, 5, 6. ಸೊ ಈ ಕಡೆಯಿಂದ 7ನೇ ಸ್ಥಾನ 7th, ಈ ಕಡೆಯಿಂದ ಕೂಡ 1, 2, 3, 4, 5, 6. ಹೀಗೂ ಕೂಡ 7ನೇ ಸ್ಥಾನ. ಎರಡೂ ಕಡೆಯಿಂದ 7ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ. 7th, ಆಮೇಲೆ 7th. So in a school, Atal Tinkering Lab is at 7th position from 2 sides. Then what is the total number of rooms in the school? ಹಾಗಾದರೆ ಆ ಶಾಲೆಯಲ್ಲಿರುವ ಒಟ್ಟು ಕೊಠಡಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 6 ಇದೆ, ಇಲ್ಲಿಂದ ಇಲ್ಲಿಗೆ 7 ಇದೆ. ಸೊ 6 ಪ್ಲಸ್ 7 ಎಷ್ಟಾಗಬೇಕು? 13. ಒಟ್ಟು ಕೊಠಡಿಗಳ ಸಂಖ್ಯೆ ಎಷ್ಟು? 13. ಟೋಟಲ್ ನಂಬರ್ ಆಫ್ ರೂಮ್ಸ್ ಇಸ್ 13. ನೆಕ್ಸ್ಟ್ ಕ್ವೆಶನ್.
ಇನ್ ರ್ಯಾಕ್ ಆಫ್ 18 ಬುಕ್ಸ್, 18 ಪುಸ್ತಕಗಳಿರುವ ಒಂದು ರ್ಯಾಕ್ ನಲ್ಲಿ 18 ಪುಸ್ತಕಗಳು 3 4 5 6 7 8 9 10 11 12 13 14 15 16 17 18 18 ಪುಸ್ತಕಗಳಿರುವ ಕೊಠಡಿಯಲ್ಲಿ a math book is moved 5 places to the right to become the 10th. ಗಣಿತ ಪುಸ್ತಕವನ್ನು ಬಲ ಬದಿಗೆ 5 ಸ್ಥಾನ ಬದಲಾಯಿಸಿದಾಗ 10ನೆಯದು ಆಗುತ್ತೆ. ಸೊ ಗಣಿತ ಪುಸ್ತಕ ಹೀಗ್ ಬಂದಿದೆ, 10ನೇ ಸ್ಥಾನಕ್ಕೆ ಬಂದಿದೆ. ಹೇಗೆ ಶಿಫ್ಟ್ ಮಾಡಿದರೆ? ಬಲ ಬದಿಗೆ ಶಿಫ್ಟ್ ಮಾಡಿದ್ದಾರೆ, ಎಡಬದಿಯಿಂದ ಬಲಬದಿಗೆ ಶಿಫ್ಟ್ ಮಾಡಿದ್ದಾರೆ, ಸರಿಯಲ್ಲ? ಎಷ್ಟು ಜಾಗಗಳು? 5 ಜಾಗಗಳು. ಸೊ 5 ಜಾಗಗಳು ಬಲಕ್ಕಿಂದ ಎಡದಿಂದ ಬಲಕ್ಕೆ ಹೋದ್ರೆ, ಅದೇ 5 ಜಾಗಗಳು ಬಲದಿಂದ ಎಡಕ್ಕೆ ಹೋದ್ರೆ, ಇಫ್ ವಿ ಗೋ ಫ್ರಮ್ ಲೆಫ್ಟ್ ಟು ರೈಟ್ 5 places, we have to go from right to left also 5 places. So let's shift 5 places. 1 2 3 4 5. So if it is getting shifted 1 place, 2 places, 3 places, 4 places, 5 places. So after it shifts 5 places, it will come to 10th. So it was originally on 5. ಮೊದಲು ಎಲ್ಲಿತ್ತು ಆ ಪುಸ್ತಕ? 5ರಲ್ಲಿದ್ದಾಗ 5 ಪುಸ್ತಕಗಳನ್ನ ಶಿಫ್ಟ್ ಮಾಡಿದಾಗ. ಸೊ ಏನಾಗುತ್ತೆ? ಇಲ್ಲಿ 6 7 8 9 10, 5ನೇ ಪುಸ್ತಕ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಎಷ್ಟು ಜಾಗಗಳು ಬದಲಾಯಿಸಿದೆ? 6ನ್ನ ಬದಲಾಯಿಸಿತ್ತು, 7ನ್ನ ಬದಲಾಯಿಸಿತ್ತು, 8 9 10, 5 ಜಾಗಗಳನ್ನ ಬದಲಾಯಿಸಿತ್ತು, ಸರಿನಾ? ಸೊ ಹೀಗೆ ಬದಲಾಯಿಸಿದ ಮೇಲೆ 10ರ ಜಾಗಕ್ಕೆ ಬಂತು. ಈಗ ಏನ್ ಕೇಳಿದಾರೆ ಪ್ರಶ್ನೆ? ವಾಟ್ ಇಸ್ ದ ಪೊಸಿಷನ್ ಬಿಫೋರ್ ಇಟ್ ಫ್ರಮ್ ರೈಟ್? ಬಲಗಡೆಯಿಂದ, ರೈಟ್ ಸೈಡ್ ಇಂದ ಈ ಪೊಸಿಷನ್ ಎಷ್ಟು ಅಂತ ಕೇಳಿದ್ದಾರೆ. ಈ ಪೊಸಿಷನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತನಕ ಎಷ್ಟು ನಂಬರ್ಸ್ ಇದೆ? 6 ಇಂದ ಹಿಡಿದು 18 ತನಕ ಎಷ್ಟು ನಂಬರ್ಸ್ ಇದೆ? 6 to 18. ಸೊ ಎಷ್ಟಾಗುತ್ತೆ ಲೆಕ್ಕ ಮಾಡಿ. ಇಲ್ಲ ಅಂದ್ರೆ 18 minus 5. 18 minus 5 ಎಷ್ಟು? 13. ಸೊ 6 to 18 ಎಷ್ಟು ನಂಬರ್ಸ್ ಇದೆ? 30 ನಂಬರ್ಸ್. 1 2 3 4 5 6 7 8 9 10 11 12 13. ಸೊ 5th ಬುಕ್ ಎಷ್ಟನೇ ನಂಬರು? 14th ಬುಕ್ ಆಗುತ್ತೆ. 14ನೇ ಬುಕ್ ಬಲಗಡೆಯಿಂದ, ಫ್ರಮ್ ರೈಟ್ ಸೈಡ್, ಬಲಗಡೆಯಿಂದ ಆ ಮ್ಯಾಥ್ ಪುಸ್ತಕ, ಗಣಿತದ ಪುಸ್ತಕ 14ನೇ ಬುಕ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. when these numbers are written in ascending order, ಈ ನಂಬರ್ಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ, ಚಿಕ್ಕದ್ರಿಂದ ದೊಡ್ಡ ನಂಬರ್ ಹಾಗೆ ಬರೆದಾಗ, ವಾಟ್ ಇಸ್ ದ ನಂಬರ್ ಆಫ್ ಡಿಜಿಟ್ಸ್ ದಟ್ ರಿಮೇನ್ ಇನ್ ದ ಒರಿಜಿನಲ್ ಪೊಸಿಷನ್? ಮೊದಲು ಇದ್ದ ಸ್ಥಾನದಲ್ಲೇ ಉಳಿಯುವ ಅಂಕಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ, ಸರಿನಾ? ಸೊ ಬರ್ಕೊಳ್ಳೋಣ ಇವಾಗ. ಸೊ 0 ಎಷ್ಟಿದೆ ಇಲ್ಲಿ? 0 0 0 2 ಇದೆಯಾ? 0 0. 1 ಎಷ್ಟಿದೆ? 1 1 1 ಕೂಡ 2 ಇದೆ. 2 ಎಷ್ಟಿದೆ? 1 2. ಬೇರೆ ಎಲ್ಲಾದ್ರೂ ಇದೆಯಾ 2? ಸೊ 2 ಕೂಡ 2 ಇದೆ. 2 2. ಆಮೇಲೆ 3 ಎಲ್ಲೂ ಕಾಣಿಸ್ತಿಲ್ಲ. 4 1 2 3. 4 3 ಇದೆ. 4 4 4. ಆಮೇಲೆ 5 ಎಲ್ಲಿದೆ? 5 1 2 3. ಸೊ 5 5 5. 6 ಇಲ್ಲಿ ಬರ್ತಿದೆ, ಒಂದೇ 6 ಇದ್ದಂಗಿದೆ. 7 1 7 2. 7 7. 8 1 8 2. ಸೊ 8 8. ಆಮೇಲೆ 9 1 9 2 9 3. 9 9 9. ಎಲ್ಲ ನಂಬರ್ಸ್ ಆಯ್ತಲ್ಲ. ಸೊ ಈಗ ಅದೇ ಜಾಗದಲ್ಲಿ ಯಾವ್ದಾದ್ರು ಸಂಖ್ಯೆ ಬರ್ತಿದ್ಯಾ? ಇಲ್ಲಿಲ್ಲ, 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 ಇಲ್ಲ 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 ಇಲ್ಲ. ಇಲ್ಲಿ ಬರ್ತಿದೆ ನೋಡಿ, 5 5 ಬರ್ತಿದೆ. ಬೇರೆ ಎಲ್ಲಾದ್ರೂ ಬರ್ತಿದ್ಯಾ? ನೋ 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 ನೋ, ಬೇರೆ ಎಲ್ಲೂ ಬರ್ತಿಲ್ಲ. ಸೊ ಒಂದೇ ಕಡೆ ಬರ್ತಿದೆ 5 5 ಅಂತ. ಸೊ ಎಷ್ಟು ಸತಿ
ಅದರ ಜಾಗದಲ್ಲೇ ನಂಬರ್ ಬರ್ತಿದೆ. ಉಳಿಯುವ ಅಂಕಿಗಳ ಸಂಖ್ಯೆ ಎಷ್ಟು? ಇದ್ದ ಸ್ಥಾನದಲ್ಲೇ ಉಳಿಯುವ ಅಂಕಿಗಳ ಸಂಖ್ಯೆ ಎಷ್ಟು? ಸೊ ಒಂದು ಮಾತ್ರ ಉಳಿಯುತ್ತೆ, 5 ನಂಬರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? Mathematics, when the letters in this word are written alphabetically, how many letters remain in their original position? Mathematics, ಈ ಪದದಲ್ಲಿನ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಮೊದಲು ಇದ್ದ ಸ್ಥಾನದಲ್ಲಿ ಉಳಿಯುವ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮ್ಯಾಥಮ್ಯಾಟಿಕ್ಸ್ ಅನ್ನ ಬರ್ಕೊಳ್ಳೋಣ. ಮ್ಯಾಥಮ್ಯಾಟಿಕ್ಸ್ ಸರಿ ಅಲ್ಲ? ಸೊ ಮೊದ್ಲು ಎ ಬರ್ಬೇಕಾ? 2 ಎ ಇದೆ. ಸೊ ಎ ಆಯ್ತು, ಹೀಗೆ ಬರ್ಕೊಳ್ಳೋಣ. ಎ ಆಯ್ತು. ಆಮೇಲೆ ಬಿ ಇಲ್ಲ, ಸಿ ಇದೆ. ಸೊ ಸಿ ಆಯ್ತು. ಇ ಇದೆ, ಆಮೇಲೆ ಡಿ ಇಲ್ಲ, ಇ ಆದ್ಮೇಲೆ ಎಫ್ ಜಿ ಹೆಚ್ ಐ, ಆಮೇಲೆ ಜೆ ಕೆ ಎಲ್ ಎಂ 2 ಸತಿ ಬರ್ತಿದೆ, ಎಂ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ 1 ಸತಿ ಬರ್ತಿದೆ, ಟಿ ಟಿ ಎಸ್ ಟಿ ಟಿ, ಹೆಚ್ ಅನ್ನ ಬಿಟ್ಬಿಟ್ಟಿದೀವಿ ಸರಿಯಲ್ಲ? ಹೆಚ್ ಇಲ್ಲೆಲ್ಲಾದ್ರೂ ಬರ್ಬೇಕು. ಹೆಚ್ ಈ ಹೆಚ್ ಐಗೆ ಮುಂಚೆ ಹೆಚ್ ಬರುತ್ತೆ ಸರಿಯಲ್ಲ? ಹೆಚ್ ಐ. ಸರಿ, ಇದಿಷ್ಟ ಆಯ್ತು. ಸೊ ಹೇಗ್ ಬರ್ಕೊಳ್ಳೋಣ? ಎ ಸಿ ಇ ಹೆಚ್ ಐ ಎಂ ಎಂ ಎಸ್ ಟಿ ಟಿ. ಅದರ ಕೆಳಗಡೆನೆ ಬರ್ಕೋಬೇಕು. ಸೊ ಇದು ಸೇಮ್ ಇಲ್ಲ, ಇಲ್ಲಿ ಒಂದು ಎ ಸೇಮ್ ಬರ್ತಿದೆ ಸರಿಯಲ್ಲ? ಇಲ್ಲಿ ಸೇಮ್ ಇಲ್ಲ 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 ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ ಒಂದೇ ಕಡೆ ಅದೇ ಲೆಟರ್ ರಿಪೀಟ್ ಆಗ್ತಿದೆ, ಇದ್ದ ಜಾಗದಲ್ಲೇ ಲೆಟರ್ ಬರ್ತಿದೆ. ಸೊ 1 ಮಾತ್ರ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ಹೇಮಾ ಇಸ್ 10th ಫ್ರಮ್ ರೈಟ್ ಇನ್ ಅ ರೋ. ಬಲಗಡೆಯಿಂದ ಫ್ರಮ್ ರೈಟ್ ಸೈಡ್ ಇಂದ ಹೇಮಾ ಏನು 10th ಅಂತ ಬರ್ತಿದ. 1 2 3 ಹೀಗಿಂದ 10. ಯಾರು? ಹೇಮಾ. ಬಲಗಡೆಯಿಂದ 10th. ಒಂದು ಸಾಲಿನಲ್ಲಿ ಹೇಮಾ ಬಲದಿಂದ 10ನೇ ಸ್ಥಾನದಲ್ಲಿದ್ದಾಳೆ ಸರಿನಾ? ತೃಪ್ತಿ 6th ಫ್ರಮ್ ಲೆಫ್ಟ್. 1 2 3 6. ಯಾರು? ತೃಪ್ತಿ ಸರಿನಾ? ಲೆಫ್ಟ್ ಇಂದ. ಸೊ ತೃಪ್ತಿ ಎಡದಿಂದ 6ನೇ ಸ್ಥಾನದಲ್ಲಿದ್ದಾಳೆ. ಆಮೇಲೆ ಇಫ್ ದ 2 of them switch their positions, ಏನ್ ಮಾಡ್ತಿದ್ದಾರೆ? ಅದಲು ಬದಲು ಮಾಡ್ಕೋತಿದ್ದಾರೆ. ಸೊ ಇಲ್ಲಿ ಹೇಮಾ ಬರ್ತಾಳೆ, ಇಲ್ಲಿ ತೃಪ್ತಿ ಬರ್ತಾಳೆ. ಹಾಗ್ ಮಾಡ್ಕೊಂಡಾಗ ಏನಾಗುತ್ತೆ? ತೃಪ್ತಿ ವಿಲ್ ಬಿ 16th ಫ್ರಮ್ ಲೆಫ್ಟ್. ಈ ಕಡೆಯಿಂದ ಬಂದಾಗ ತೃಪ್ತಿ 16ನೇ ಪರ್ಸನ್ ಆಗಿರ್ತಾರೆ, 16th ಫ್ರಮ್ ಲೆಫ್ಟ್. ಸೊ ಅವರಿಬ್ಬರು ತಮ್ಮ ಸ್ಥಾನಗಳನ್ನು ಬದಲಾಯಿಸಿದರೆ ತೃಪ್ತಿ ಎಡದಿಂದ 16ನೇಯವಳಾಗುತ್ತಾಳೆ. ಸೊ ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತನಕ ಇಲ್ಲಿ 9 ಆದ್ರೆ ಇಲ್ಲಿ ತನಕ ಎಷ್ಟಿರ್ತಾರೆ? 9 ಜನ ಸರಿಯಲ್ಲ? ಸೊ ಮತ್ತೆ ಇಲ್ಲಿ ಕಟ್ ಮಾಡಿದಾಗ ತೃಪ್ತಿ ಎಷ್ಟನೆಯವಳಾಗ್ತಾಳೆ? 16th. ಸೊ ಎಷ್ಟು ಜನ ಇರ್ತಾರೆ? 16 ಜನ. ಯಾಕಂದ್ರೆ ಇಲ್ಲಿ ನೋಡಿದ್ವಿ ನಾವು. ಸೊ ತೃಪ್ತಿ ಹೇಮಳ ಜಾಗಕ್ಕೆ ಬಂದಾಗ 16ನೇವಳಾಗ್ತಾಳೆ. ಸೊ ಇಲ್ಲಿ ಈ ಕಡೆಗೆ ಎಷ್ಟಿರ್ತಾರೆ? 16 ಜನ. ಸೊ 16 + 9 ಎಷ್ಟಾಗ್ಬೇಕು? 25 ಆಗ್ಬೇಕಾ? ಸೊ ಆಪ್ಷನ್ ಬಿ 25 ಸರಿಯಾದ ಉತ್ತರ. ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲಾರ್ಗು. ತುಂಬಾನೇ ಈಸಿ. ಸ್ವಲ್ಪ ಎಲ್ಲಾನು ಬಿಡಿಸಿ ಓದಿ ಚಿತ್ರ ಬರ್ಕೊಂಡು ನೋಡಿದ್ರೆ ಅರೇಂಜ್ಮೆಂಟ್ ಕ್ವೆಶನ್ಸ್ ಸುಲಭವಾಗಿ ಸಾಲ್ವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ಸವಿತಾ ಇಸ್ 6 ranks ಬಿಲೋ ಸಾವಿತ್ರಿ ಅಂತ ಕೊಡ್ಬೇಕಿತ್ತಿಲ್ಲಿ. ಯಾಕಂದ್ರೆ ಸವಿತಾಳು ಸಾವಿತ್ರಿಗಿಂತ 6 ರ್ಯಾಂಕ್ ಕೆಳಗಿದ್ದಾಳೆ ಸರಿನಾ? ಸವಿತಾ ಇಸ್ 6 ranks ಬಿಲೋ ಸಾವಿತ್ರಿ. ಸೊ
ಸಾವಿತ್ರಿ ಮೇಲಿದ್ರೆ, ಸಾವಿತ್ರಿ ಅಥವಾ ಸಾವಿತ್ರಿ ಇಲ್ಲಿದ್ರೆ ಸವಿತಾಳು 6 ರ್ಯಾಂಕ್ ಕೆಳಗಿರ್ತಾಳೆ. 1 ರ್ಯಾಂಕ್ ಕೆಳಗಡೆ, 2 ರ್ಯಾಂಕ್, 3, 4, 5, 6. ಸೊ 6 ರ್ಯಾಂಕ್ ಕೆಳಗೆ ಇರ್ತಾಳೆ. ಯಾರು? ಸವಿತಾ. ಸವಿತಾ. ಸೊ ಎಷ್ಟು ಜನ ಇರ್ತಾರೆ ಇಲ್ಲಿ? 1 ಮಧ್ಯ ಎಷ್ಟು ಜನ ಇರ್ತಾರೆ? ರ್ಯಾಂಕ್ 6 ಕೆಳಗೆ ಇರ್ಬೇಕಾದ್ರೆ 1, 2, 3, 4, 5. ಸೊ ಸವಿತಾ ಮತ್ತೆ ಸಾವಿತ್ರಿಯ ಮಧ್ಯ 5 ಜನ ಇರ್ತಾರೆ. 5 ಜನ ಇದ್ರೆ ಏನಾಗುತ್ತೆ? 6 ರ್ಯಾಂಕ್ ಕೆಳಗಡೆ ಬರುತ್ತೆ. ಸರಿನಾ? ಸೊ ಸವಿತಾಳು ಸಾವಿತ್ರಿಗಿಂತ 6 ರ್ಯಾಂಕ್ ಕೆಳಗಿದ್ದಾಳೆ ಹಾಗೂ ಸಾವಿತ್ರಿ 25ನೇ ರ್ಯಾಂಕ್ ಪಡೆದಿದ್ದಾಳೆ. ಸೊ ಸಾವಿತ್ರಿಯ ರ್ಯಾಂಕ್ ಎಷ್ಟು? ಮೇಲಿಂದ 25, 25ನೇ ರ್ಯಾಂಕ್. ಸೊ ಸವಿತಾಳ ಕೆಳಗೂ ಕೆಲವೊಂದಿಷ್ಟು ಜನ ಇರ್ತಾರೆ. ಸರಿನಾ? Savitri has got 25th rank. If there are 45 students, total ಎಷ್ಟಿದ್ದಾರೆ? 45 students. 45 ವಿದ್ಯಾರ್ಥಿಗಳಿದ್ದಾರೆ. ವರ್ಗ ಕೋಣೆಯಲ್ಲಿ ಒಟ್ಟು 45 ವಿದ್ಯಾರ್ಥಿಗಳಿದ್ದಾರೆ. ಕೆಳಗಿನಿಂದ ಸವಿತಾಳ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ಕೆಳಗಿನಿಂದ ಇದು ಯಾವ ರ್ಯಾಂಕ್ ಅಂತ ಕೇಳಿದ್ದಾರೆ. ಸೊ ವಾಟ್ ಇಸ್ ಸವಿತಾಸ್ ರ್ಯಾಂಕ್ ಫ್ರಮ್ ಲಾಸ್ಟ್? ಸರಿನಾ? ಸೊ ಇದು 25th ರ್ಯಾಂಕ್ ಆದ್ರೆ ಇದು 26th ಆಗುತ್ತಾ? 27, 28, 29, 30, 31. ಸೊ ಮೇಲಿನಿಂದ 31st ರ್ಯಾಂಕ್ ಸವಿತಾ. ಸೊ ಒಟ್ಟು ಟೋಟಲ್ ಇಲ್ಲಿ 31 ಜನ ಇದ್ರೆ ಇಲ್ಲಿ ಕೆಳಗಡೆ ಎಷ್ಟಿರ್ಬೇಕು? 45 ಅಲ್ಲಿ 31 ಅನ್ನ ಕಳೆದ್ರೆ ಎಷ್ಟಾಗುತ್ತೆ? 31, 4, 14. ಸೊ ಇಲ್ಲಿ 14 ಜನ ಇರ್ಬೇಕು. ಸರಿ ಅಲ್ಲ? ಸೊ ಇಲ್ಲಿಂದ 1, 2 ಎಷ್ಟಾಗುತ್ತೆ? 14. 14 ಆದ್ಮೇಲೆ ಸವಿತಾ ಯಾವ ನಂಬರ್ ನಲ್ಲಿ ಬರ್ತಾಳೆ? ಕೆಳಗಡೆಯಿಂದ 15th ರ್ಯಾಂಕ್. ಸರಿ ಅಲ್ಲ? ಸೊ 15ನೇ ರ್ಯಾಂಕ್, ಕೆಳಗಿಂದ 15ನೇ ರ್ಯಾಂಕ್ ಅಲ್ಲಿ ಇರ್ಬೇಕು ಸವಿತಾ. ಸರಿನಾ? ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಇನ್ ಅ ಕ್ಲಾಸ್ ಆಫ್ 90 ಸ್ಟೂಡೆಂಟ್ಸ್, there are twice as many girls as boys. 90 ವಿದ್ಯಾರ್ಥಿಗಳು ಇರುವ ಒಂದು ವರ್ಗ ಕೋಣೆಯಲ್ಲಿ ಹುಡುಗಿಯರು ಹುಡುಗರ 2ರಷ್ಟು ಇದ್ದಾರೆ. ಸೊ ಹುಡುಗರು ಬಾಯ್ಸ್ ಅನ್ನ ಎಕ್ಸ್ ಅಂತ ತಗೊಂಡ್ರೆ ಗರ್ಲ್ಸ್ ಎಷ್ಟಾಗಿರ್ಬೇಕು? ಹುಡುಗಿಯರು 2ರಷ್ಟು ಇರ್ಬೇಕು, 2x ಆಗಿರ್ಬೇಕು. ಸರಿನಾ? ಒಟ್ಟು ಎಷ್ಟು ಜನ? ಬಾಯ್ಸ್ ಮತ್ತೆ ಗರ್ಲ್ಸ್ ಸೇರಿ ಎಷ್ಟು ಜನ ಆಗಿರ್ಬೇಕು? x + 2x ಎಷ್ಟಿರ್ಬೇಕು? 90 ಜನ. ಯಾಕಂದ್ರೆ ಒಟ್ಟು ಸ್ಟೂಡೆಂಟ್ಸ್ 90 ಆದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರು ಸೇರಿ 90 ಆಗಿರ್ಬೇಕು. ಸರಿ ಅಲ್ಲ? ಸೊ 3x 90 ಆದ್ರೆ x ಏನಾಗುತ್ತೆ? 90/3. ಸೊ 30. ಸೊ x = 30 ಅಂತ ಬಂತು. ಸೊ ಬಾಯ್ಸ್ ಎಷ್ಟು? ಬಾಯ್ಸ್ 30. ಗರ್ಲ್ಸ್ ಎಷ್ಟು? ಗರ್ಲ್ಸ್ 2 × 30 = 60. ಸರಿನಾ? ಸೊ ಇದಿಷ್ಟು ಗೊತ್ತಾಯ್ತು ನಮ್ಗೆ. ಇನ್ನ 90 ವಿದ್ಯಾರ್ಥಿಗಳು ಇರುವ ಒಂದು ವರ್ಗ ಕೋಣೆಯಲ್ಲಿ ಹುಡುಗಿಯರು ಹುಡುಗರು 2ರಷ್ಟು ಇದ್ದಾರೆ. ಹುಡುಗಿಯರೆಷ್ಟು? 60, ಹುಡುಗರೆಷ್ಟು? 30. ಆಮೇಲೆ ವಿಮಲಾ ಇಸ್ ರ್ಯಾಂಕ್ 25th. 1, 2, 3 ಹೀಗ್ ಹೋದ್ರೆ 24, 25. ಆಮೇಲೆ ಹೀಗ್ ಹೋದ್ರೆ 26, 89, 90. 90 ಜನ ಇರುವ ರೋನಲ್ಲಿ ವಿಮಲಾ ಎಷ್ಟನೆಯವಳು? ವಿಮಲಾ 25th. ಸರಿನಾ? 25th ರ್ಯಾಂಕ್ ವಿಮಲಾ. ದೇರ್ ಆರ್ 8 ಬಾಯ್ಸ್ ಬಿಹೈಂಡ್ ಹರ್. ಸೊ ಇದ್ರಲ್ಲಿ ಈ 25 ಜನರಲ್ಲಿ 8 ಬಾಯ್ಸ್ ಇದ್ದಾರೆ. ಅವಳ ಹಿಂದೆ 8 ಬಾಯ್ಸ್ ಇದ್ದಾರೆ. ಸೊ 8 ಬಾಯ್ಸ್ ಇದ್ರೆ ಈ 25 ಜನದಲ್ಲಿ ಎಷ್ಟು ಗರ್ಲ್ಸ್ ಇರ್ತಾರೆ? 25 - 8 ಎಷ್ಟಾಗ್ಬೇಕು? 17 ಗರ್ಲ್ಸ್. ಸರಿನಾ? ಸೊ ಇದು ಈ ಕಡೆ ಈಗ 26 ಇಂದ 90 ತನಕ ಎಷ್ಟು ಬಾಯ್ಸ್ ಎಷ್ಟು ಗರ್ಲ್ಸ್ ಇರ್ಬೇಕು? ಬಾಯ್ಸ್ ಒಟ್ಟು 30. 30 - 8 22 ಬಾಯ್ಸ್ ಇರ್ಬೇಕು. ಗರ್ಲ್ಸ್ ಟೋಟಲ್ 60. 60 - 17 ಎಷ್ಟು? 43 ಗರ್ಲ್ಸ್ ಇರ್ಬೇಕು. ಸರಿನಾ? ಸೊ ಈಗ ಪ್ರಶ್ನೆ ಏನ್ ಕೇಳಿದರೆ, ಸೊ ವಾಟ್ ಇಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಫ್ರಂಟ್ ಆಫ್ ಹರ್? ವಿಮಲನ ಮುಂದೆ ಇರುವ
ಸ್ಟೂಡೆಂಟ್ಸ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಟ್ಟೆಷ್ಟು 22 ಬಾಯ್ಸ್ 43 ಗರ್ಲ್ಸ್ 5 6 65 ಆಗಿರ್ಬೇಕು, ಸರಿ ಅಲ್ಲ ಒಟ್ಟು. ಬಟ್ ಇಲ್ಲಿ ಆಪ್ಷನಲ್ ಎಲ್ಲೂ 65 ಅಂತಾನೆ ಕೊಟ್ಟಿಲ್ಲ. ಸೊ ಮೇ ಬಿ ಪ್ರಶ್ನೆ ಏನಾಗಿರ್ಬೇಕಾಗಿತ್ತು ಇಲ್ಲಿ, ವಾಟ್ ಈಸ್ ದ ನಂಬರ್ ಆಫ್ ಗರ್ಲ್ ಸ್ಟೂಡೆಂಟ್ಸ್ ಇನ್ ಫ್ರಂಟ್ ಆಫ್ ಹರ್, ಗರ್ಲ್ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಇವಳ ಮೇಲೆ ಇರುವ ಹುಡುಗಿಯರ ಸಂಖ್ಯೆ ಆಗಿರ್ಬೇಕಾಗಿತ್ತು. ಹುಡುಗಿಯರ ಸಂಖ್ಯೆ ಎಷ್ಟು? ಸೊ ಎಷ್ಟು ಹುಡುಗಿಯರ ಸಂಖ್ಯೆ? 43 ಆಪ್ಷನ್ ಅಲ್ಲಿ ಇದೆ. ಸೊ 43 ಆನ್ಸರ್ ಆಗಬಹುದು, ಸರಿನಾ? ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡಿ. MNOPQR ಗಳು ವೃತ್ತಾಕಾರದಲ್ಲಿ ಕೇಂದ್ರದತ್ತ ಮುಖ ಮಾಡಿ ಕುಳಿತಿದ್ದಾರೆ. ಸೊ ಹೇಗೆ ಕುಳಿತಿದ್ದಾರೆ? ಕೇಂದ್ರದತ್ತ ಮುಖ ಮಾಡಿ, ಸೆಂಟರ್ ಕಡೆ ಮುಖ ಮಾಡಿ. ಎಷ್ಟು ಜನ? MNOPQR 6 ಜನ ಕುಳಿತಿದ್ದಾರೆ. ಸೊ MNOPQR are seated in a circle facing the center. M and R are sitting next to PO. ಇಲ್ಲಿ ಫುಲ್ ಸ್ಟಾಪ್. PO ಗಳ ಅಕ್ಕಪಕ್ಕದಲ್ಲಿ M ಮತ್ತು R ಕುಳಿತಿದ್ದಾರೆ. ಸೊ ಹೇಗಿರ್ಬೋದು? PO ಹೀಗಿರ್ಬೋದಾ? ಅಕ್ಕಪಕ್ಕದಲ್ಲಿ MR ಹೀಗೆ ಕೂತ್ಕೊಂಡಿರ್ಬೋದು, ಇದು ಒಂದ್ ಕೇಸ್. ಅಥವಾ PO ಹೀಗಿದ್ದು RM ಹೀಗೆ ಕೂತ್ಕೊಂಡಿರ್ಬೋದು, ಸೆಕೆಂಡ್ ಕೇಸ್. ಥರ್ಡ್ ಕೇಸ್ ಏನಾಗುತ್ತೆ? MR ಹೀಗಿದ್ದು PO ಹೀಗೆ ಕೂಡ ಕೂತ್ಕೊಂಡಿರ್ಬೋದು. ಮತ್ತೆ ಇನ್ನೊಂದು ಕೇಸ್ ಏನಾಗುತ್ತೆ? RM ಹೀಗಿದ್ದು PO ಹೀಗೆ ಕೂಡ ಕೂತ್ಕೊಂಡಿರ್ಬೋದು, OP. ಸೊ ಈ 4 ಕೇಸ್ಗಳು ಆಗುತ್ತೆ. 4 ಸರ್ಕಲ್ ಅನ್ನ ಡ್ರಾ ಮಾಡಿ ಚೆಕ್ ಮಾಡ್ಬೇಕು ಯಾವ್ದು ಸರಿ ಹೊಂದುತ್ತಿದೆ ಅಂತ. ಆಮೇಲೆ M and Q are sitting between P and N. P ಮತ್ತೆ N ರ ನಡುವೆ ಯಾರು ಕೂತ್ಕೊಂಡಿದ್ದಾರೆ? MQ ಕೂತ್ಕೊಂಡಿದ್ದಾರೆ, ಸರಿನಾ? ಇದು ಕೂಡ ಹೇಗಾದ್ರೂ ಇರ್ಬೋದು, ಬಟ್ ಈ ಕೇಸ್ ಅನ್ನ ನೋಡೋದ್ ಬೇಡ ಈಗ ತಕ್ಷಣಕ್ಕೆ. ಹೀಗೂ ಇರ್ಬೋದು, NP MQ ಹೀಗೂ ಇರ್ಬೋದು, ಅಥವಾ PNQM ಹೀಗೂ ಇರ್ಬೋದು, ಮತ್ತೆ NPQM ಹೀಗೂ ಇರ್ಬೋದು. ಸೊ ಈ 4 ತರ ಕುತ್ಕೊಂಡಿರ್ಬೋದು. ಅವರು ಯಾರ ಬಲಗಡೆಗೆ ಯಾರ ಎಡಗಡೆಗೆ ಅಂತ ಏನು ಹೇಳಿಲ್ಲ. ಸೊ ಈ ಎಲ್ಲಾ ಕೇಸ್ಗಳು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಏನ್ ಪ್ರಶ್ನೆ? ಹೂ ಇಸ್ ಸಿಟ್ಟಿಂಗ್ ಆಫ್ಟರ್ O ಕ್ಲಾಕ್ ವೈಸ್? ಹಾಗಾದ್ರೆ ಗಡಿಯಾರದ ದಿಕ್ಕಿನಲ್ಲಿ ಓನ ನಂತರ ಕ್ವೆಶನ್ ಅಲ್ಲಿ ಓ ಮಿಸ್ ಆಗಿದೆ. ಓನ ನಂತರ ಯಾರು ಕುಳಿತಿದ್ದಾರೆ ಅನ್ನೋದು ಪ್ರಶ್ನೆ. ಸೊ ಈಗ 4 ಕೇಸ್ಗಳನ್ನ ಮಾಡ್ಕೊಳ್ಳೋಣ. 1 2 3 4. ಸೊ 1 2 3 4 5 6 1 2 3 4 5 6 1 2 3 4 5 6 1 2 3 4 5 6. ಸರಿನಾ? MPOR ಇಲ್ಲಿಂದ ಸ್ಟಾರ್ಟ್ ಮಾಡೋಣ. MPOR ಒಂದ್ ಕೇಸ್. ಆಮೇಲೆ RPOM ಇನ್ನೊಂದು ಕೇಸ್. RPOM MOPR ROPM ಸರಿಯಲ್ಲ? ROPM ಹೀಗೆ ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ದಾರೆ? P ಮತ್ತು N ನ ನಡುವೆ MQ ಇರಬೇಕು ಅಂತ ಕೊಟ್ಟಿದ್ದಾರೆ. P ಮತ್ತು N ನ ನಡುವೆ MQ ಇರಬೇಕು. ಇಲ್ಲಿ N ಬರ್ಕೊಂಡ್ರೆ ಇಲ್ಲಿ Q ಇರ್ಬೋದಾ? ಇರ್ಬೋದು. ಸೊ P ಮತ್ತು N ರ ನಡುವೆ MQ ಬರ್ತಿದೆ. ಸೊ ಇದು ಸರಿ ಹೊಂದುತ್ತಿದೆ. ಇಲ್ಲಿ P ಮತ್ತು M ನ ನಡುವೆ NQ ಇರಕ್ಕೆ ಸಾಧ್ಯನಾ? ಇಲ್ಲ, ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ O ಬರ್ತಿದೆ, ಈ ಕಡೆ ಕೂಡ R ಬರ್ತಿದೆ. ಸೊ P ಮತ್ತು M ನ ಮಧ್ಯೆ NQ ಇರಕ್ಕೆ ಸಾಧ್ಯ ಇಲ್ಲ ಈ ಕೇಸಲ್ಲಿ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಕೂಡ P ಮತ್ತು N ನ ನಡುವೆ, ಸೊ
ಎನ್ ಇಲ್ಲಿ ಬರ್ಕೊಂಡ್ರೆ ಇಲ್ಲಿ ಮಧ್ಯೆ ಆರ್ ಬರ್ತಿದೆ, ಕ್ಯೂ ಬರ್ತಿಲ್ಲ. ಎನ್ ಇಲ್ಲಿ ಬರ್ಕೊಂಡ್ರೆ ಇಲ್ಲೂ ಕೂಡ ಈ ಕಡೆಯಿಂದನೂ ಓ ಎಂ ಬರ್ತಿದೆ, ಕ್ಯೂ ಬರ್ತಿಲ್ಲ. ಸರಿಯಲ್ಲ, ಇಲ್ಲಿ ಕ್ಯೂ ಬರ್ಬೇಕಾಗಿತ್ತು. ಸೊ ಈ ಕೇಸ್ ಕೂಡ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಂ ಮತ್ತೆ ಪಿ ಮತ್ತೆ ಎನ್ ನ ನಡುವೆ, ಸೊ ಎನ್ ಇಲ್ಲಿ ಬರ್ಕೊಂಡ್ರೆ ಇಲ್ಲಿ ಕ್ಯೂ ಬರ್ತಿದೆ. ಸೊ ಪಿ ಮತ್ತೆ ಎನ್ ನ ನಡುವೆ ಕ್ಯೂ ಎಂ ಬರ್ತಿದ್ಯಾ ಇಲ್ಲಿ? ಸೊ ಇಲ್ಲೂ ಬರ್ತಿದೆ, ಇಲ್ಲೂ ಬರ್ತಿದೆ. ಸೊ ಈ ಎರಡು ಕೇಸು ಸರಿ ಹೊಂದುತ್ತಿದೆ. ಈಗ ಪ್ರಶ್ನೆ ಏನ್ ಕೇಳಿದ್ದಾರೆ? ಪ್ರಶ್ನೆ, ಓನ ನಂತರ ಗಡಿಯಾರದ ದಿಕ್ಕಿನಲ್ಲಿ ಯಾರು ಕುಳಿತಿದ್ದಾರೆ? ಸೊ ಓನ ನಂತರ ಗಡಿಯಾರದ ದಿಕ್ಕು ಯಾವುದು? ಇದು. ಯಾರು ಕುಳಿತಿದ್ದಾರೆ? ಆರ್. ಇಲ್ಲಿ ಓನ ನಂತರ ಗಡಿಯಾರದ ದಿಕ್ಕಿನಲ್ಲಿ ಪಿ ಕುಳಿತಿದ್ದಾರೆ. ಸೊ ಇಲ್ಲಿ ಆರ್ ಮತ್ತೆ ಪಿ ಇಬ್ಬರು ಓನ ನಂತರ ಗಡಿಯಾರದ ದಿಕ್ಕಿನಲ್ಲಿ ಕುಳಿತಿರುವುದಕ್ಕೆ ಸಾಧ್ಯ ಇದೆ. ಸರಿಯಲ್ಲ? ಸೊ ಆಪ್ಷನ್ ಅಲ್ಲಿ ಆರ್ ಮತ್ತೆ ಪಿ ಎರಡೂ ಕೊಟ್ಟಿದ್ದಾರೆ. ಯಾವ್ದೋ ಒಂದು ಕೇಸನ್ನ ಮಿಸ್ ಮಾಡಿದ್ದಂಗಿದ್ದಾರೆ. ಸೊ ಎರಡು ಆಪ್ಷನ್ಸ್ ಸರಿ ಹೊಂದುತ್ತೆ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಕೊಟ್ಟಿದ್ರೆ ಯಾವ್ದಾದ್ರು ನಾವು ಒಂದು ಕೇಸನ್ನ ಕ್ಯಾನ್ಸಲ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಇಷ್ಟೇ ಕೊಟ್ಟಿದ್ದಾರೆ, ಅದರಿಂದ ಎರಡು ಸಾಧ್ಯ ಇದೆ. ಆರ್ ಮತ್ತೆ ಪಿ ಎರಡು ಸಾಧ್ಯ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. 5 mobiles are placed in pentagonal shape, namely Vivo, Oppo, Nokia, Samsung and Redmi. ಒಂದು ಪಂಚಭುಜಾಕೃತಿಯ ಆಕಾರದಲ್ಲಿ 5 ಮೊಬೈಲ್ಗಳನ್ನು ಇರಿಸಲಾಗಿದೆ. ಅವು ವಿವೋ, ಒಪ್ಪೋ, ನೋಕಿಯಾ, ಸ್ಯಾಮ್ಸಂಗ್ ಹಾಗೂ ರೆಡ್ಮಿ. ಸರಿನಾ? ಇಲ್ಲಿ ಫುಲ್ ಸ್ಟಾಪ್. ವಿವೋ, ಒಪ್ಪೋ, ನೋಕಿಯಾ, ಸ್ಯಾಮ್ಸಂಗ್, ರೆಡ್ಮಿ. ಸೊ ವಿವೋ, ಒಪ್ಪೋ, ನೋಕಿಯಾ, ಸ್ಯಾಮ್ಸಂಗ್, ರೆಡ್ಮಿ. ಸರಿನಾ? ಈ 5 ಮೊಬೈಲ್ಗಳು. ಸ್ಯಾಮ್ಸಂಗ್ ಮೊಬೈಲ್ is at the point between Vivo and Nokia mobiles. ಸೊ ಸ್ಯಾಮ್ಸಂಗ್ ಎಲ್ಲಿದೆ? ವಿವೋ ಮತ್ತೆ ನೋಕಿಯಾ ಮೊಬೈಲ್ಗಳ ನಡುವಿದೆ. ಇದು ಹೀಗಾದ್ರೂ ಇರ್ಬೋದು, ಅಥವಾ ನೋಕಿಯಾ, ವಿವೋ, ಸ್ಯಾಮ್ಸಂಗ್ ಹೀಗಾದ್ರೂ ಇರ್ಬೋದು. ಒಂದ್ ನಿಮಿಷ, ನೋಕಿಯಾ, ಸ್ಯಾಮ್ಸಂಗ್, ವಿವೋ ಹೀಗಾದ್ರೂ ಇರ್ಬೋದು. ಆಮೇಲೆ ವಿವೋ ಮತ್ತು ನೋಕಿಯಾ ಮೊಬೈಲ್ಗಳ ನಡುವಿನ ಬಿಂದುವಿನಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಇದೆ. ಇಷ್ಟಂಕ ಆಯ್ತು. ಇದನ್ನ ಈಗ ಬರ್ತಿದ್ದು. ಆಮೇಲೆ ಓಪೋ ಮೊಬೈಲ್ ಇಸ್ ಇನ್ ದ ಮಿಡಲ್ ಆಫ್ ನೋಕಿಯಾ ಅಂಡ್ ರೆಡ್ಮಿ ಮೊಬೈಲ್ಸ್. ಏನ್ ಹೇಳ್ತಾರೆ? ನೋಕಿಯಾ ಮತ್ತು ರೆಡ್ಮಿ ಮೊಬೈಲ್ಗಳ ಮಧ್ಯದಲ್ಲಿ ಓಪೋ ಮೊಬೈಲ್ ಇದೆ ಅಂತ ಹೇಳ್ತಿದ್ದಾರೆ. ನೋಕಿಯಾ ಮತ್ತೆ ರೆಡ್ಮಿ ಮೊಬೈಲ್ಗಳ ನಡುವೆ ಓಪೋ ಮೊಬೈಲ್ ಇದೆ. ಹೀಗೂ ಬರಿಬಹುದು, ಹೀಗೂ ಬರಿಬಹುದು. ಸರಿನಾ? So when these are arranged alphabetically, starting from the last mobile, which is the mobile in the middle, clockwise. ಏನ್ ಹೇಳ್ತಾರೆ? ಹಾಗಾದರೆ ಇವುಗಳನ್ನು ವರ್ಣಮಾಲೆಯ ರೀತಿಯಲ್ಲಿ ಜೋಡಿಸಿ ಬರೆದಾಗ, ಕೊನೆಯಲ್ಲಿ ಬರುವ ಮೊಬೈಲ್ ನಿಂದ ಪ್ರಾರಂಭಿಸಿದಾಗ ಗಡಿಯಾರದ ದಿಕ್ಕಿನಲ್ಲಿ ಮಧ್ಯದಲ್ಲಿ ಇರುವ ಮೊಬೈಲ್ ಯಾವುದು ಅಂತ ಕೇಳಿದ್ದಾರೆ. ಸರಿ, ಇಲ್ಲಿ ಪೆಂಟಗೊನಲ್ ಶೇಪ್ ಹೇಗಿರುತ್ತೆ? ಪಂಚಭುಜಾಕೃತಿ ಹೀಗಿರುತ್ತ. ಓಕೆ, ಸೊ ಇದರ ನಂಬರ್ ಏನು? V22 O15. ನಂಬರ್ ಅಂದ್ರೆ ಏನು? ಆಲ್ಫಾಬೆಟ್ ಅಲ್ಲಿ A1 B2 C3 D4 ಹಾಗೆ ಕನ್ಸಿಡರ್ ಮಾಡ್ಕೊಂಡ್ರೆ V ಗೆ ಯಾವ ನಂಬರ್ ಬರುತ್ತೆ, O ಗೆ ಯಾವ ನಂಬರ್ ಬರುತ್ತೆ ಅಂತ. N ನ ನಂಬರ್ 14, S ನ ನಂಬರ್ 19, R ನ ನಂಬರ್ 18. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಯಾವ್ದು ಬರುತ್ತೆ? ಫಸ್ಟ್ N ಬರ್ಬೇಕು. ಸರಿನಾ? 14 ಬರ್ಬೇಕು, ಆಮೇಲೆ 15 ಬರ್ಬೇಕು. ಸೊ ಇಲ್ಲಿ ಬರ್ಕೊಳ್ಳೋಣ. 14, 15, 18, 19, 22. ಸೊ N O 18 S R S V. ಸೊ ಕೊನೆಯದಾಗಿ ಯಾವ ಅಕ್ಷರ ಬರ್ತಿದೆ? ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಅರೇಂಜ್ ಮಾಡಿದಾಗ ವಿ ಬರ್ತಿದೆ. ಸೊ ವಿ ಇಂದ ಶುರು ಮಾಡಿ ಗಡಿಯಾರದ ದಿಕ್ಕಿಗೆ ಹೋಗಿ ಮಧ್ಯದಲ್ಲಿರುವ ಮೊಬೈಲ್ ಯಾವುದು ಅಂತ ಕಂಡುಹಿಡಿಬೇಕು ನಾವು. ಸೊ ಈಗ ಬರ್ಕೊಳ್ಳೋಣ. VSN ಹೀಗಿರ್ಬೋದಾ? ಸೊ ಎಲ್ಲಿಂದ ಆದ್ರೂ ಸ್ಟಾರ್ಟ್ ಮಾಡ್ಬೋದು. VSN ಹೀಗಿರ್ಬೋದು, ಅಥವಾ
NSV ಹೀಗೂ ಇರ್ಬೋದು. ಕೇಸ್ 1 ಇದು, ಕೇಸ್ 1, ಕೇಸ್ 2 ಸರಿನಾ. ಈಗ N ಮತ್ತೆ R ರ ನಡುವೆ O ಇರಬೇಕು. N ಮತ್ತೆ R ರ ನಡುವೆ O ಇರಬೇಕು. ಇಲ್ಲೂ ಕೂಡ N ಮತ್ತೆ R ರ ನಡುವೆ O ಇರಬೇಕು. ಸರಿ ಅಲ್ಲ. ಸೊ ಹೇಗಾದ್ರೂ ಬರ್ಬೋದು RON RON. ಸೊ ಈ ಎರಡು ಕೇಸ್ಗಳಾಯ್ತು. ಈಗ ಪ್ರಶ್ನೆ ಏನು, ವಿ ಇಂದ ಸ್ಟಾರ್ಟ್ ಮಾಡಿ. ವಿ ಇಂದ ಸ್ಟಾರ್ಟ್ ಮಾಡಿ ಗಡಿಯಾರದ ದಿಕ್ಕಿಗೆ ಹೋದಾಗ, ಹೀಗೆ ಹೋದಾಗ ಬಿ ಇಂದ ಸ್ಟಾರ್ಟ್ ಮಾಡಿ ಗಡಿಯಾರದ ದಿಕ್ಕಿಗೆ ಹೋದಾಗ ಇದು 1 2 3 4 5. ಸೊ ಮಧ್ಯದಲ್ಲಿರೋ ಮೊಬೈಲ್ ಯಾವುದು? ಒಪ್ಪು ಬರ್ತಿದ್ಯಾ? ಇಲ್ಲಿ ವಿ ಇಂದ ಸ್ಟಾರ್ಟ್ ಮಾಡಿ ಗಡಿಯಾರದ ದಿಕ್ಕಿಗೆ ಹೋದಾಗ 4 5. ಇಲ್ಲಿ ಮಧ್ಯದಲ್ಲಿರೋ ಮೊಬೈಲ್ ಯಾವ್ದು ಬರ್ತಿದೆ? ನೋಕಿಯಾ ಬರ್ತಿದೆ. ಸೊ ಇಲ್ಲೂ ಕೂಡ ಎರಡು ಕೇಸ್ಗಳಲ್ಲಿ ಎರಡು ಡಿಫ್ರೆಂಟ್ ಆನ್ಸರ್ಸ್ ಬರ್ತಿದೆ. ಒಂದ್ ಕಡೆ ಓಪೋ ಬರ್ತಿದೆ, ಇನ್ನೊಂದ್ ಕಡೆ ನೋಕಿಯಾ ಬರ್ತಿದೆ. ಸೊ ಓಪೋ ಮತ್ತು ನೋಕಿಯಾ ಎರಡು ಉತ್ತರಗಳಾಗಿರೋದಿಕ್ಕೆ ಸಾಧ್ಯ ಇದೆ. ಸೊ ಎರಡನ್ನ ನಾವು ಡಿಫ್ರೆಂಟ್ ಕೇಸ್ ಅಲ್ಲಿ ಡಿಫ್ರೆಂಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನು, ಒಬ್ಬ ರೈತನು ತನ್ನ ಹೊಲದಲ್ಲಿ ಬೀಜ ಹಾಕಲು ಒಟ್ಟು 10 ಸಾಲುಗಳನ್ನು ಕೊರೆಸಿರುವನು. ಅದರಲ್ಲಿ 10 ಸಾಲುಗಳನ್ನು ಕೊರೆಸಿದ್ರೆ ಏನು? 1 2 3 4 5 6 7 8 9 10. ಇಲ್ಲಿ 10 ಸಾಲು. A farmer has dug a total of 10 lines in his field for planting seeds. In it, he sows chickpeas in the place of prime numbers and wheat in the place of even numbers. So, ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಸ್ಥಾನದಲ್ಲಿ ಕಡಲೆಯನ್ನು, ಸಮ ಸಂಖ್ಯೆಗಳ ಸ್ಥಾನದಲ್ಲಿ ಗೋಧಿಯನ್ನು ಬಿತ್ತುತ್ತಾನೆ. chickpeas ಆರ್ ಕಡಲೆ, ಆಮೇಲೆ ಗೋಧಿ ಅಥವಾ ವೀಟ್. ಸೊ ಕಡಲೆ ಅನ್ನು ಎಲ್ಲಿ ಬಿತ್ತುತ್ತಾನೆ? ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳ ಜಾಗದಲ್ಲಿ ಕಡಲೆಯನ್ನ ಬಿತ್ತುತ್ತಾನೆ. ಅವಿಭಾಜ್ಯ ಸಂಖ್ಯೆ ಯಾವುದು? ಇದು. ಸೊ ಇಲ್ಲಿ ಕೆ ಅಂತ ಬರ್ಕೊಳ್ಳೋಣ. ಕಡಲೆ 3 ಅವಿಭಾಜ್ಯ ಸಂಖ್ಯೆ, 5 7 ಅಷ್ಟೇ ಅವಿಭಾಜ್ಯ ಸಂಖ್ಯೆ ಅಷ್ಟೇ. ಸರಿನಾ? ಸೊ ಇಲ್ಲೇನು ಬಿತ್ತಲ್ಲ, ಕಡಲೆ ಬಿತ್ತಲ್ಲ ಅಲ್ಲಿ. ಆಮೇಲೆ ವೀಟ್ ಇನ್ ದ ಪ್ಲೇಸ್ ಆಫ್ ಈವನ್ ನಂಬರ್ಸ್ ಏನ್ ಕೊಟ್ಟಿದ್ದಾರೆ? ಗೋಧಿಯನ್ನ ಸಮ ಸಂಖ್ಯೆಗಳ ಸ್ಥಾನದಲ್ಲಿ, ಈವನ್ ನಂಬರ್ಸ್. ಸೊ ಇಲ್ಲಿ ಗೋಧಿ ಅಂದ್ರೆ ಜಿ ಅಂತ ಬರ್ಕೊಳ್ಳೋಣ. ಈವನ್ ಪ್ಲೇಸ್ ಜಿ, ಇಲ್ಲೇನು ಇಲ್ಲ ಇಲ್ಲ ಇಲ್ಲ, ಜಿ ಡ್ಯಾಶ್ ಜಿ ಡ್ಯಾಶ್ ಜಿ, ಈವನ್ ನಂಬರ್ ಪ್ಲೇಸ್ ಗೋಧಿ. ಆಮೇಲೆ ಈ ಸೋಡ್ ಕಾರ್ನ್ ಇನ್ ದ ಪ್ಲೇಸ್ ಆಫ್, ಇದು ಫ್ಯಾಕ್ಟರೈಸಬಲ್ ನಂಬರ್ಸ್ ಆಗಿರ್ಬೇಕಾಗಿತ್ತು. ಫ್ಯಾಕ್ಟರೈಸಬಲ್ ಏನು? ಭಾಜ್ಯ ಸಂಖ್ಯೆಗಳ ಸ್ಥಾನದಲ್ಲಿ ಜೋಳವನ್ನು ಬಿತ್ತುತ್ತಾನೆ. ಯಾವುದೆಲ್ಲ ಭಾಜ್ಯ ಸಂಖ್ಯೆಗಳು? ಕಾರ್ನ್ ಮೊದಲನೇ ಭಾಜ್ಯ ಸಂಖ್ಯೆ ಯಾವುದು? 4. ಸೊ ಇಲ್ಲಿ ಕಾರ್ನ್ ಅನ್ನ ಹಾಕ್ತಾನೆ. ಇದಿಲ್ಲ. 6 ಭಾಜ್ಯ ಸಂಖ್ಯೆ, 7 ಇಲ್ಲ, 8 ಭಾಜ್ಯ ಸಂಖ್ಯೆ, ಫ್ಯಾಕ್ಟರೈಸಬಲ್ ನಂಬರ್. 9 ಆಲ್ಸೋ ಭಾಜ್ಯ ಸಂಖ್ಯೆ, 10 ಆಲ್ಸೋ ಫ್ಯಾಕ್ಟರೈಸಬಲ್ ನಂಬರ್. ಸರಿನಾ? ಸೊ ಮೊದಲನೇ ಭಾಜ್ಯ ಸಂಖ್ಯೆ ವಿಚ್ ಇಸ್ ದ ಫಸ್ಟ್ ಫ್ಯಾಕ್ಟರೈಸಬಲ್ ನಂಬರ್, ಇಟ್ ಶುಡ್ ಬಿ 4. 4 ಮೊದಲನೇ ಭಾಜ್ಯ ಸಂಖ್ಯೆ. ಓಕೆ. ಸೊ ಹಾಗಾದರೆ 4ನೇ ಸಾಲಿನಲ್ಲಿ ಅವನು ಬಿತ್ತಿದ ಬೀಜಗಳು ಯಾವುವು? ಸೊ ವಾಟ್ ಆರ್ ದ ಸೀಡ್ಸ್ ಹಿ ಸೋಡ್ ಇನ್ ಲೈನ್ ನಂಬರ್ 4? ಲೈನ್ ನಂಬರ್ 4 ಅಲ್ಲಿ ಏನೆಲ್ಲ ಬಿತ್ತಿದ್ದಾನೆ? ಗೋಧಿ ಮತ್ತೆ ಜೋಳ, ಕಾರ್ನ್ ಅಂಡ್ ವೀಟ್. ಸೊ ಕಾರ್ನ್ ಅಂಡ್ ವೀಟ್ ಆಪ್ಷನ್ ಸಿ, ಗೋಧಿ ಮತ್ತೆ ಜೋಳ ಆಪ್ಷನ್ ಸಿ. ಈಸಿನಾ? ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಏನ್ ಕೇಳಿದಾರೆ ಇಲ್ಲಿ? ಆ ಮೊಬೈಲ್ ನಂಬರ್ ಹ್ಯಾಸ್ ದ ಫಸ್ಟ್, ಇಲ್ಲೂ ಕೂಡ ಫ್ಯಾಕ್ಟರೈಸಬಲ್ ನಂಬರ್ ಅಂತ ಇರ್ಬೇಕಾಗಿತ್ತು. ಫ್ಯಾಕ್ಟರೈಸಬಲ್ ನಂಬರ್
factorizable number. A mobile number has the first factorizable number in the first factorizable number position. ನಾನೇನ್ ಹೇಳಿದೆ, ಮೊದಲನೇ ಭಾಜ್ಯ ಸಂಖ್ಯೆ, ಒಂದು ಮೊಬೈಲ್ ಸಂಖ್ಯೆಯಲ್ಲಿ ಮೊದಲ ಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಮೊದಲ ಭಾಜ್ಯ ಸಂಖ್ಯೆ ಇದೆ ಅಂತ ಹೇಳಿದ್ದಾರೆ. ಸೊ ಮೊದಲ ಭಾಜ್ಯ ಸಂಖ್ಯೆ ಯಾವುದು? 4 ಅಂತ ಹೇಳಿದೆ. ಸೊ 4ನೇ ಜಾಗದಲ್ಲಿ ಏನಿರ್ಬೇಕು? 4 ಇರ್ಬೇಕು. ಯಾವ ಮೊಬೈಲ್ ನಂಬರ್ ಅಲ್ಲಿ ಅದು ಹಾಗೆ ಕಾಣಿಸ್ತಿದೆ ನೋಡಿ. ಇಲ್ಲಿ 4ನೇ ಜಾಗದಲ್ಲಿ 6 ಇದೆ, ಇಲ್ಲಿ 4ನೇ ಜಾಗದಲ್ಲಿ 6 ಇದೆ, ಇಲ್ಲೂ 2 ಇದೆ. ಸೊ ಆಪ್ಷನ್ ಎ ಅಲ್ಲಿ ಮಾತ್ರ 4ನೇ ಜಾಗದ ಸ್ಥಾನದಲ್ಲಿ 4 ಕಾಣಿಸ್ತಿದೆ. ಸೊ ಆಪ್ಷನ್ ಎ ನಮ್ಮ ಆನ್ಸರ್ ಆಗಿರ್ಬೇಕು. ಸರಿಯಲ್ಲ? ನೋಡಿ, ಪ್ರಶ್ನೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ, ಬಟ್ ಮೊದಲನೇ ಲೈನ್ ಓದಿದ ಕೂಡಲೇ ನಮ್ಗೆ ಆನ್ಸರ್ ಬರ್ತಿದೆ. ಸೊ ಹೀಗೂ ಕೂಡ ಕೆಲವೊಂದ್ಸತಿ ಪ್ರಶ್ನೆ ಕೊಡ್ಬೋದು. ಮಕ್ಕಳು ದೊಡ್ಡ ಪ್ರಶ್ನೆ ನೋಡಿ ಪ್ರಶ್ನೆ ಬಿಟ್ಬಿಡ್ತಾರೆ, ಈಸಿ ಆದ್ರೂ ಅಂತ ಪ್ರಶ್ನೆ ಕೊಡ್ಬೋದು. ಸರಿಯಲ್ಲ? ಸೊ ಪ್ರಶ್ನೆ ಎಷ್ಟು ದೊಡ್ಡದಾಗಿರುತ್ತೋ ಆನ್ಸರ್ ಅಷ್ಟು ಈಸಿ ಆಗಿ ಕೆಲವೊಂದ್ಸತಿ ಕೊಡ್ತಾರೆ. ಸರಿನಾ? ಸೊ ಇದು ಒಂದು ಲೈನ್ ಓದಿ ನಮ್ಗೆ ಆನ್ಸರ್ ಗೊತ್ತಾಯ್ತು. ಮಿಕ್ಕಿರೋ ಲೈನ್ ಓದಿ ಕೂಡ ಆನ್ಸರ್ ಸರಿ ಹೊಂದುತ್ತಿದ್ಯಾ ಇಲ್ವಾ ಅಂತ ನೋಡ್ಬಿಡೋಣ. ಆನ್ಸರ್ ಎ ಬರ್ತಿದ್ಯಾ ಇಲ್ವಾ ಅಂತ ನೋಡ್ಬಿಡೋಣ. ದ ಫಸ್ಟ್ ಪರ್ಫೆಕ್ಟ್ ನಂಬರ್ ಇನ್ ದ ಫಸ್ಟ್ ಪರ್ಫೆಕ್ಟ್ ನಂಬರ್ ಪೊಸಿಷನ್. ಸೊ ಫಸ್ಟ್ ಪರ್ಫೆಕ್ಟ್ ನಂಬರ್ ಯಾವುದು? ಮೊದಲ ಪರಿಪೂರ್ಣ ಸಂಖ್ಯೆಯ ಸ್ಥಾನದಲ್ಲಿ ಮೊದಲ ಪರಿಪೂರ್ಣ ಸಂಖ್ಯೆ ಇದೆ. ಸೊ ಫಸ್ಟ್ ಪರ್ಫೆಕ್ಟ್ ನಂಬರ್ಸ್, ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? 4 ಅಲ್ಲ, ಇದು ಕೂಡ 4. ಸೊ 4ನೇ ಜಾಗದಲ್ಲಿ 4 ಇರ್ಬೇಕು. ಅದು ಸರಿ ಹೊಂದುತ್ತಿದ್ಯಾ? ಆಮೇಲೆ ದ ಫಸ್ಟ್ 2 ನಂಬರ್ಸ್ 3 times ದ ಲಾಸ್ಟ್ ಪ್ಲೇಸ್ ಫ್ರಮ್ ಲೆಫ್ಟ್. ಮೊದಲ 2 ನಂಬರ್ಸ್ ಲಾಸ್ಟ್ ನಂಬರ್ನ 3 times ಆಗಿರ್ಬೇಕು. ಎಡದಿಂದ ಕೊನೆಯ ಸ್ಥಾನದ 3 ಪಟ್ಟು ಮೊದಲೆರಡು ಸಂಖ್ಯೆಗಳಾಗಿರ್ಬೇಕು. ಸೊ 3 times 3 9, 3 times 3 9. ಮೊದಲೆರಡು ಸಂಖ್ಯೆಗಳು 3 3 9. ಸರಿನಾ? ಸೊ ಅದು ಕೂಡ ಸರಿ ಹೊಂದುತ್ತೆ. ಆಮೇಲೆ ಹಾಫ್ ಆಫ್ ದ ಫ್ರಾಕ್ಷನಲ್ ನಂಬರ್ ನೆಕ್ಸ್ಟ್ ಟು ಈಚ್ ಅದರ್. ಭಾಜ್ಯ ಸಂಖ್ಯೆಯ ಅರ್ಧದಷ್ಟು ಭಾಜ್ಯ ಸಂಖ್ಯೆಯ ಅಕ್ಕಪಕ್ಕದಲ್ಲಿ ಇರಬೇಕು. ಸೊ ಎಲ್ಲಿದೆ ನೋಡೋಣ. ಸೊ ಇಲ್ಲಿ ನೋಡಿ, 4 ಭಾಜ್ಯ ಸಂಖ್ಯೆ, ಅದರ ಅರ್ಧ ಏನು? 2. ಅದರ 4ರ ಅಕ್ಕಪಕ್ಕದಲ್ಲಿ 2 ಇದೆ. ಸರಿಯಲ್ಲ? ಸೊ half of the fractional number. So 4 is a fractional number. Half of 4 is 2. 2 is besides 4 in both the directions. ಸರಿನಾ? ಸೊ ಅದು ಸರಿ ಹೊಂದುತ್ತೆ. ಆಮೇಲೆ half of the whole number in the last 2 places. ಲಾಸ್ಟ್ 2 ಜಾಗದಲ್ಲಿ ಹೋಲ್ ನಂಬರ್ನ ಅರ್ಧ ಇರ್ಬೇಕು. ಸೊ ಹೋಲ್ ನಂಬರ್ 6 ಅಂತ ತಗೊಂಡ್ರೆ ಲಾಸ್ಟ್ 2 ಜಾಗದಲ್ಲಿ 3 3 ಇದೆ. ಸೊ ಅದು ಸರಿ ಹೊಂದುತ್ತೆ. ಪರಿಪೂರ್ಣ ಸಂಖ್ಯೆಯ ಅರ್ಧದಷ್ಟು ಕೊನೆಯ 2 ಸ್ಥಾನದಲ್ಲಿದೆ. ಸರಿನಾ? ಆಮೇಲೆ the sum and difference of 5th and 6th digit are those of 7th and 8th digit. So 5th and 6th ಯಾವ್ದಿಲ್ಲಿ? ಸೊ ಇದೆರಡು 5th and 6th digit. ಇದರ ಮೊತ್ತ ಮತ್ತು ಡಿಫರೆನ್ಸ್, ವ್ಯತ್ಯಾಸ 7th ಮತ್ತೆ 8th ನಂಬರ್ ಆಗಿರ್ಬೇಕು. ಸರಿನಾ? ಸೊ 2 + 6 ಏನು? 8. ಅದು 7th ನಂಬರ್. 6 - 2 ಏನು? 4. ಅದು 8th ನಂಬರ್. ಸರಿಯಲ್ಲ? ಅದು ಕೂಡ ಸರಿ ಹೊಂದುತ್ತಿದೆ. ಸರಿನಾ? 5 ಮತ್ತು 6ನೇ ಸ್ಥಾನದ ಅಂಕಿಗಳ ಮೊತ್ತ ಮತ್ತು ವ್ಯತ್ಯಾಸ 7 ಮತ್ತು 8ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ವಾಟ್ ಇಸ್ ದ ಮೊಬೈಲ್ ನಂಬರ್? ಹಾಗಾದರೆ ಆ ಮೊಬೈಲ್ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಎಲ್ಲಾನು ಸರಿ ಹೊಂದುತ್ತಿದೆ. ಆಪ್ಷನ್ ಎ ಸರಿ ಹೊಂದುತ್ತಿದೆ. ಅದಕ್ಕೆ ಆಪ್ಷನ್ ಎ ಆನ್ಸರ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದ ಬಿಲೋ ಕ್ವೆಶನ್ಸ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಏನೆಲ್ಲ ಕೊಟ್ಟಿದ್ದಾರೆ ಮೊದಲು ಬರ್ಕೊಬಿಡೋಣ. 12 students, ಒಟ್ಟು ಎಷ್ಟು ಸ್ಟೂಡೆಂಟ್ಸ್? 12 are sitting on the school ground and facing each other. ಸ್ಕೂಲ್ ಗ್ರೌಂಡ್ ನಲ್ಲಿ ಕುತ್ಕೊಂಡು ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ಕುಳಿತಿದ್ದಾರೆ. In row 1, A, B, C, D, E and F are facing south. So row 1, row 2.
ಯಾರೆಲ್ಲ ಕುಳಿತಿದ್ದಾರೆ ಇಲ್ಲಿ? ಎ ಬಿ ಸಿ ಡಿ ಇ ಎಫ್. ಅವರು ಸೌತ್ಗೆ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಇನ್ ರೋ 2 U V W X Y and Z are facing north. U V W X Y Z ಅವರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಸರಿನಾ? ಆಲ್ ದ ಇನ್ಫಾರ್ಮೇಶನ್ ಇಸ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಅಂದ್ರೆ ಎ ಬಿ ಸಿ ಡಿ ಎಫ್ ಈ ಆರ್ಡರ್ ಅಲ್ಲಿ ಇಲ್ಲ, ಎಲ್ಲ ಮಿಕ್ಸ್ ಆಗಿದೆ. ನಾನ್ ಬರ್ದಿರೋ ತರ ಇಲ್ಲ. ಇಲ್ಲೂ ಕೂಡ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಯು ಇಲ್ಲಿರ್ಬೋದು, ಇಲ್ಲಿರ್ಬೋದು. ಸೊ ಎಲ್ಲ ಮಿಕ್ಸ್ಡ್ ಆಗಿ ಕೊಟ್ಟಿದ್ದಾರೆ, ಆರ್ಡರ್ ಅಲ್ಲಿ ಕೊಟ್ಟಿಲ್ಲ. ಸರಿನಾ? ಓಕೆ, ಇದಿಷ್ಟಾಯ್ತು. ಆಲ್ ದ ಓಕೆ. ಈ ಸಿಟ್ಸ್ ಆಪೋಸಿಟ್, ಫಸ್ಟ್ ಇಂಗ್ಲಿಷ್ ಅಲ್ಲಿ ಓದ್ಬಿಡ್ತೀನಿ, ಆಮೇಲೆ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. E sits opposite to the one who sits third to the left of X. E ಎಲ್ಲಿ ಕೂತ್ಕೊಂತಾರೆ? E sits opposite to the one who sits E sits opposite to the one. ಇಲ್ಲಿ E sits opposite to the one who sits third to the left of X. X ನ third, ಇದು ಫಸ್ಟ್, ಸೆಕೆಂಡ್, ಥರ್ಡ್. ಎಕ್ಸ್ ನ ಎಡಗಡೆಗೆ ಮೂರನೆಯವನ ವಿರುದ್ಧದಲ್ಲಿ ಈ ಕುಳಿತಿದ್ದಾನೆ ಅಂತ ಹೇಳಿದ್ದಾರೆ. ಸರಿನಾ? ಈ ಸಿಟ್ಸ್ ಆಪೋಸಿಟ್ ಟು ದ ಒನ್ ಹು ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಕ್ಸ್. ಸೊ ಇಲ್ಲಿ ತನಕ ಆಯ್ತಾ? ಆಮೇಲೆ ಐದರ್ ಈ, ಸೊ ಕನ್ನಡದಲ್ಲೂ ಇಷ್ಟು ತನಕ ಓದಿ ಮುಗಿಸ್ಬಿಡೋಣ. ಸೊ ಎರಡೂ ಕೂಡ ಒಂದೇ ಸಮನೆ ಹೋಗ್ಲಿ. ಸೊ ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಶಾಲೆಯ ಮೈದಾನದಲ್ಲಿ 12 ವಿದ್ಯಾರ್ಥಿಗಳು ಪರಸ್ಪರ ಎದುರು ಬದುರಾಗಿ ಕುಳಿತಿದ್ದಾರೆ. ಸಾಲು 1ರಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಗಳು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಇದು ಇಲ್ಲಿ ಬರ್ತಿದೆ, ದಕ್ಷಿಣಕ್ಕೆ ಮುಖ ಮಾಡಿ ಎ ಬಿ ಸಿ ಡಿ ಎಫ್ ಕುಳಿತಿದ್ದಾರೆ. ಆಮೇಲೆ ಸಾಲು 2ರಲ್ಲಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಮತ್ತು ಝೆಡ್ ಗಳು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಕ್ರಮವಾಗಿ ಅಲ್ಲ, ಇದು ಇಂಪಾರ್ಟೆಂಟ್, ಅದೇ ಕ್ರಮದಲ್ಲಿ ಕುಳಿತಿಲ್ಲ. ಸರಿನಾ? ಆಮೇಲೆ ಎಕ್ಸ್ ನ ಎಡಭಾಗದಲ್ಲಿ, ಸೊ ಎಕ್ಸ್ ನ ಎಡಭಾಗದಲ್ಲಿ ಇಲ್ಲಿ ಈ ಕಡೆ ಮುಖ ಮಾಡಿ ಕುಳಿತಿರೋರ್ಗೆ ಯಾವ್ದು ಎಡಭಾಗ, ಯಾವ್ದು ಬಲಭಾಗ? ಇದು ಬಲಭಾಗ, ಇದು ರೈಟ್, ಇದು ಲೆಫ್ಟ್. ಸೊ ಈ ಕಡೆ ಮುಖ ಮಾಡಿ ಕುಳಿತಿರೋರ್ಗೆ ಇದು ಲೆಫ್ಟ್, ಇದು ರೈಟ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಕೆಳಗಡೆ ಇರೋರ್ಗೆ ಲೆಫ್ಟ್ ರೈಟ್ ಹೀಗ್ ಬರುತ್ತೆ, ಮೇಲೆ ಇರೋರ್ಗೆ ಲೆಫ್ಟ್ ರೈಟ್ ಈ ಕಡೆ ಬರುತ್ತೆ. ಸರಿನಾ? ನೆನ್ಪಿಟ್ಕೊಂಡಿದ್ವಿ ಅದ್ರ. ಎಕ್ಸ್ ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿರುವ ವ್ಯಕ್ತಿಯ ಎದುರು ಈ ಕುಳಿತುಕೊಳ್ಳುತ್ತಾನೆ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿರುವ ವ್ಯಕ್ತಿಯ ಎಡಭಾಗದಲ್ಲಿ 3ನೇ ಸ್ಥಾನ ಯಾವುದು? 1 2 3. 3ನೇ ಸ್ಥಾನದಲ್ಲಿರುವ ವ್ಯಕ್ತಿಯ ಎದುರು ಯಾರು ಕುಳಿತಿದ್ದಾರೆ? ಈ ಕುಳಿತಿದ್ದಾರೆ. ಸೊ ಈ ಕುಳಿತುಕೊಂಡಿರುತ್ತಾನೆ. ಸೊ ಇಷ್ಟ ಆಯ್ತಾ? ಆಮೇಲೆ ಇನ್ನೇನ್ ಕೊಟ್ಟಿದ್ದಾರೆ? ಐದರ್ ಇ ಆರ್ ಎಕ್ಸ್ ಆರ್ ಸಿಟ್ಟಿಂಗ್ ಅಟ್ ದ ಎಂಡ್ ಆಫ್ ದ ರೋ. ಸೊ ಈ ಕೊನೆಯವನಾಗಿರಬಹುದು ಅಥವಾ ಎಕ್ಸ್ ಕೊನೆಯವನಾಗಿರಬಹುದು. ಎಕ್ಸ್ ನ ಇ ಅಥವಾ ಎಕ್ಸ್ ಸಾಲಿನ ಕೊನೆಯಲ್ಲಿ ಕುಳಿತಿದ್ದಾನೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಏನ್ ಅರ್ಥ ಆಗ್ತದೆ ಇಲ್ಲಿ? ಹೀಗಿರ್ಬೋದು, ಎಕ್ಸ್ ಕೊನೆಯವನಾಗಿದ್ರೆ ಹೀಗಿರುತ್ತೆ. ಸರಿಯಲ್ಲ? ಮಿಕ್ಕಿದ 6 ಜನ ಹೇಗ್ ಫಿಲ್ ಆಗ್ತಾರೆ? ಹೀಗ್ ಫಿಲ್ ಆಗ್ತಾರೆ. ಸರಿಯಲ್ಲ? ಈ ಕೊನೆಯವನಾಗಿದ್ರೆ ಹೇಗ್ ಫಿಲ್ ಆಗ್ತಾರೆ? 6 ಜನ ಹೀಗ್ ಫಿಲ್ ಆಗ್ತಾರೆ. ಸರಿನಾ? ಇದಿಷ್ಟ ಆಯ್ತು. ಆಮೇಲೆ ಓನ್ಲಿ 1 ಪರ್ಸನ್ ಸಿಟ್ಸ್ ಬಿಟ್ವೀನ್ ಇ ಅಂಡ್ ಎಫ್. ಏನ್ ಕೊಟ್ಟಿದ್ದಾರೆ? ಇ ಮತ್ತು ಎಫ್ ನ ನಡುವೆ ಒಬ್ಬರು ಮಾತ್ರ ಕುಳಿತುಕೊಳ್ಳುತ್ತಾರೆ ಅಂತ ಕೊಟ್ಟಿದ್ದಾರೆ. ಎಲ್ಲಿ? ಇ ಮತ್ತು ಎಫ್ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಕುಳಿತುಕೊಂಡಿದ್ದಾನೆ. ಸೊ ಅದು ಹೀಗಾದ್ರೂ ಇರ್ಬೋದು ಅಥವಾ ಎಫ್ ಡ್ಯಾಶ್ ಇ ಹೀಗಾದ್ರೂ ಇರ್ಬೋದು. ಸೊ ಯಾವ ಕಡೆಗಂತ ಕೊಟ್ಟಿಲ್ಲ, ಒಬ್ರು ಕುಳಿತಿರ್ತಾರೆ ಅಂತ ಕೊಟ್ಟಿದ್ದಾರೆ. ಸರಿಯಲ್ಲ? ಸೊ ಎಫ್ ಇಲ್ಲಿ ಮಾತ್ರ ಬರಕ್ ಸಾಧ್ಯ ಈ ಕೇಸಲ್ಲಿ. ಸರಿಯಲ್ಲ? ಬಟ್ ಇಲ್ಲಿ ಎಫ್ ಇಲ್ಲಿ ಬರ್ಬೋದು ಅಥವಾ ಎಫ್ ಇಲ್ಲೂ ಕೂಡ ಬರ್ಬೋದು. ಸರಿಯಲ್ಲ? ಸೊ ಇನ್ನೊಂದು ಕೇಸ್ ಮಾಡ್ಬಿಡೋಣ ಅದಕ್ಕೆ. ಇಲ್ಲಿ ಎಫ್
ಇಲ್ಲಿ ಬರ್ಕೊಳ್ಳೋಣ. ಇನ್ನೊಂದು ಕೇಸಲ್ಲಿ ಎಫ್ ನ ಇಲ್ಲಿ ಬರ್ಕೊಳ್ಳೋಣ. ಎಫ್ ಡ್ಯಾಶ್ ಇ ಡ್ಯಾಶ್ 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 ಡ್ಯಾಶ್. ಸೊ ಎಷ್ಟು ಕೇಸ್ಗಳಾಗ್ತದೆ ಇಲ್ಲಿ? 1 2 3 ಕೇಸ್ಗಳಾಗ್ತದೆ. ಸೊ ನಾವು 3 ಕೇಸ್ಗಳನ್ನ ಫಿಲ್ ಮಾಡ್ಬೇಕು ನೆಕ್ಸ್ಟ್. ಆಮೇಲೆ ದ ನಂಬರ್ ಆಫ್ ಪರ್ಸನ್ಸ್ ಇಲ್ಲಿ ತನಕ ಆಯ್ತು, ಇಲ್ಲಿ ತನಕ ಆಯ್ತು. ಸೊ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎಫ್, number of persons sitting to the left of F is the same as to the right of Z. So F ಕೆಳಗಡೆ ಮೇಲೆ ಇರ್ತಾರೆ, ಸರಿಯಲ್ಲ? Z ಕೆಳಗಡೆ ಇರ್ತಾರೆ. ಸೊ ಇದು ರೈಟ್, ಇದು ಲೆಫ್ಟ್. ಇಲ್ಲಿ ಇದು ಲೆಫ್ಟ್, ಇದು ರೈಟ್. ಏನ್ ಹೇಳಿದ್ದಾರೆ? ದ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎಫ್, ಎಫ್ ನ ಲೆಫ್ಟ್ ಗೆ ಎಷ್ಟು ಜನ ಕುಳಿತಿರ್ತಾರೋ is the same as to the right of Z. Z ನ ರೈಟಿಗೂ ಅಷ್ಟೇ ಜನ ಕುಳಿತಿರ್ತಾರೆ. ಹಾಗಾದ್ರೆ ಏನಾಗ್ಬೇಕು? ಎಫ್ ಮತ್ತೆ Z ಪರಸ್ಪರ ವಿರುದ್ಧ ಮುಖವಾಗಿ ಕುಳಿತಿರಬೇಕು, ಸರಿನಾ? ಸೊ ಎಫ್ ನ ಎಡಭಾಗಕ್ಕೆ, ಎಫ್ ನ ಎಡಭಾಗ ಇದು, ಎಫ್ ನ ಎಡಭಾಗಕ್ಕೆ ಎಡಭಾಗದಲ್ಲಿರುವವರ ಸಂಖ್ಯೆ ಮತ್ತು Z ನ ಬಲಭಾಗದಲ್ಲಿರುವವರ ಸಂಖ್ಯೆ ಒಂದೇ ಆಗಿದೆ. ಸೊ ಎಫ್ ಮತ್ತೆ Z ಏನಾಗಿರ್ಬೇಕು? ಪರಸ್ಪರ ವಿರುದ್ಧ ಮುಖವಾಗಿ ಕುಳಿತಿರಬೇಕು. ಸೊ ಎಫ್ Z ಆಪೋಸಿಟ್, ಎಫ್ Z ಆಪೋಸಿಟ್, ಎಫ್ Z ಆಪೋಸಿಟ್. ಸೊ ಇದಿಷ್ಟ ಆಯ್ತಾ? ಸೊ ಇಲ್ಲಿ ತನಕ ಆಯ್ತು, ಇಲ್ಲಿ ತನಕ ಆಯ್ತು, ಸರಿಯಲ್ಲ? ಆಮೇಲೆ ಇದು ಅಳಿಸ್ಬಿಡೋಣ, ಇದು ಬೇಡ, ಆಲ್ರೆಡಿ ಫಿಲ್ ಆಯ್ತಲ್ಲ ಅದು ಇನ್ಫಾರ್ಮೇಶನ್. ಆಮೇಲೆ only 2 persons are sitting between Z and the one who sits opposite to A. Z ಮತ್ತೆ A ನ ಆಪೋಸಿಟ್ ಯಾರಿದಾರೋ ಅವರಿಬ್ಬರ ಮಧ್ಯೆ ಇಬ್ಬರು ಮಾತ್ರ ಕುಳಿತಿದ್ದಾರೆ ಅಂತ ಹೇಳಿದ್ದಾರೆ, ಸರಿನಾ? A ನ ಎದುರುಗಿರುವ ವ್ಯಕ್ತಿ ಮತ್ತು A ನ ಎದುರುಗಿರುವ ವ್ಯಕ್ತಿ ಯಾರು? ಇವರು ಮತ್ತು Z ನ ನಡುವೆ ಕೇವಲ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ. 1 2 ಕೇವಲ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ. ಸೊ ಅದು ಕೂಡ ಆಯ್ತು. ಆಮೇಲೆ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಬಿಟ್ವೀನ್, ಇದನ್ನ ಫಿಲ್ ಮಾಡ್ಬಿಡೋಣ. Z ಮತ್ತು A ನ ನಡುವೆ ಇಬ್ಬರು ಕುಳಿತಿರಬೇಕು. ಸೊ Z ಇಲ್ಲಿದೆ. ಸೊ 1 2 A ಇಲ್ಲಿರ್ಬೇಕು, A ಇಲ್ಲಿರ್ಬೇಕು. ಸೊ Z ಇಲ್ಲಿದ್ರೆ 1 2 A ಇಲ್ಲಿರ್ಬೇಕು, Z ಇಲ್ಲಿದ್ರೆ 1 2 A ಇಲ್ಲಿರ್ಬೇಕು, ಸರಿನಾ? ಸೊ ಈ ಇನ್ಫಾರ್ಮೇಶನ್ ಕೂಡ ಫಿಲ್ ಆಯ್ತು. ಆಮೇಲೆ ದ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ A ಅಂಡ್ F ಇಸ್ ದ ಸೇಮ್ ಆಸ್ ಬಿಟ್ವೀನ್ Y ಅಂಡ್ U. A ಮತ್ತೆ F ನ ನಡುವೆ ಎಷ್ಟು ಜನ ಕುಳಿತಿದ್ದಾರೋ Y ಮತ್ತು U ನ ನಡುವೆಯೂ ಅಷ್ಟೇ ಜನ ಕುಳಿತಿರ್ಬೇಕು. ಸೊ A ಮತ್ತು F ನ ನಡುವೆ ಎಷ್ಟು ಜನ ಇದ್ದಾರೆ? ಇಲ್ಲಿ 1 2, ಇಲ್ಲೂ ಕೂಡ 1 2, ಮತ್ತೆ ಇಲ್ಲೂ ಕೂಡ 1 2. ಸೊ A ಮತ್ತು F ನ ನಡುವೆ ಇಬ್ಬರು ಜನ ಕುಳಿತಿದ್ದಾರೆ, ಅದಕ್ಕೆ Y ಮತ್ತು U ನ ನಡುವೆಯೂ ಇಬ್ಬರು ಜನ ಕುಳಿತಿರಬೇಕು, ಸರಿನಾ? ದ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ A ಅಂಡ್ F ಇಸ್ ದ ಸೇಮ್ ಆಸ್ ಬಿಟ್ವೀನ್ Y ಅಂಡ್ U. ಇದಾಯ್ತಾ? A ಮತ್ತು F ನಡುವೆ ಇರುವ ವ್ಯಕ್ತಿಗಳ ಸಂಖ್ಯೆ Y ಮತ್ತು U ನಡುವೆಯೂ ಇರುವಂತೆಯೇ ಇರುತ್ತದೆ, ಸರಿನಾ? ಆಮೇಲೆ Y ಅಂಡ್ Z ಆರ್ ನಾಟ್ ಇಮಿಡಿಯೇಟ್ ನೇಬರ್ಸ್. ಸೊ Y ಮತ್ತೆ Z ಏನು ಅಕ್ಕಪಕ್ಕ ಇಲ್ಲ, ಅಕ್ಕಪಕ್ಕ ಇಲ್ಲ. Y ಮತ್ತು Z ತಕ್ಷಣದ ನೆರೆಹೊರೆ ಯವರಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ಫಿಲ್ ಮಾಡ್ಬೇಕು, ಇನ್ನು ಆಮೇಲೆ W ಸಿಟ್ಸ್ ಟು ದ ರೈಟ್ ಆಫ್ V. W V ನ ಬಲಗಡೆಗೆ ಕುತ್ಕೊಂಡಿರ್ತಾನೆ. ಸೊ ಇದು ಥರ್ಡ್ ಇನ್ಫಾರ್ಮೇಶನ್. V ಯ ಬಲಕ್ಕೆ W ಕುಳಿತುಕೊಳ್ಳುತ್ತಾನೆ ಮತ್ತು A ಯನ್ನು ಎದುರಿಸುವುದಿಲ್ಲ. W sits to the right of V and does not face A. So W A ನ ಆಪೋಸಿಟ್ ಇರಬಾರ್ದು, ಸರಿನಾ? ಇದಾಯ್ತು. ಸೊ Y Z ಅಕ್ಕಪಕ್ಕ ಇರಬಾರ್ದು, A ನ ಆಪೋಸಿಟ್ W ಇರಬಾರ್ದು. ಆಮೇಲೆ C sits to the left of D and to the right of B.
ಸೊ ಸಿ ಇದು ಮೇಲಿನ ರೋ ಅಲ್ಲ, ಸೊ ಮೇಲಿನ ರೋ ಅಲ್ಲಿ ಇದು ಲೆಫ್ಟ್, ಇದು ರೈಟ್. ಸೊ ಸಿ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ. ಡಿ ನ ಎಡಕ್ಕೆ ಕೂತ್ಕೊಂತಾನೆ. ಮತ್ತೆ ರೈಟ್ ಆಫ್ ಬಿ, ಬಿ ನ ಬಲಗಡೆಗೆ ಕೂತ್ಕೊಂತಾನೆ. ಸೊ ಸಿ ಯು ಡಿ ನ ಎಡಬದಿಯಲ್ಲಿ, ಡಿ ನ ಎಡಬದಿ ಯಾವುದು? ಇದು. ಸಿ ಯು ಡಿ ನ ಎಡಬದಿಯಲ್ಲಿ ಕೂತ್ಕೊಂತಾನೆ. ಬಿ ಯ ಬಲಬದಿಗೆ ಕುಳಿತುಕೊಳ್ಳುತ್ತಾನೆ. ಸೊ ಬಿ ನ ಬಲಬದಿ ಯಾವುದು? ಇದು. ಸೊ ಸಿ ಬಿ ಸಿ ಬಿ ಹೀಗೆ ಕುತ್ಕೊಂಡಿರ್ಬೇಕು. ಸರಿಯಲ್ಲ? 3. ಇನ್ಫಾರ್ಮೇಶನ್ ನಂಬರ್ 4, ಇನ್ಫಾರ್ಮೇಶನ್ ನಂಬರ್ 5. ಸೊ ಇದನ್ನೆಲ್ಲ ನಾವು ಫಿಲ್ ಮಾಡ್ಬೇಕು. ಈಗ ಮೊದಲನೇ ಇನ್ಫಾರ್ಮೇಶನ್, ವೈ ಮತ್ತೆ ಯು ನಡುವೆ ಇಬ್ಬರಿರ್ಬೇಕು. ಸೊ ಮತ್ತೆ ಝೆಡ್ ನ ಪಕ್ಕ ವೈ ಬರೋ ಹಾಗಿಲ್ಲ. ಕರೆಕ್ಟ್ ಅಲ್ಲ? ಸೊ ವೈ ಇಲ್ಲಿ ಬರೋ ಹಾಗಿಲ್ಲ. ಸರಿನಾ? ವೈ ಇಲ್ಲಿ ಬರೋ ಹಾಗಿಲ್ಲ. ವೈ ಇಲ್ಲಿ ಬರ್ಬೋದಾ? ವೈ ಮತ್ತೆ ಯು ನ ನಡುವೆ ಇಬ್ಬರಿರ್ಬೇಕು. ಸೊ ಇಲ್ಲಿ ಯು ಇಲ್ಲ, ಸೊ ವೈ ಇಲ್ಲೂ ಬರಕ್ಕೂ ಸಾಧ್ಯ ಇಲ್ಲ. ವೈ ಇಲ್ಲಿ ಬರ್ಬೋದಾ? ವೈ ಮತ್ತೆ ಇಲ್ಲಿ ಯು ಬರಕ್ ಸಾಧ್ಯ ಇಲ್ಲ, ಝೆಡ್ ಆಲ್ರೆಡಿ ಇದೆ. ಸೊ ವೈ ಇಲ್ಲೂ ಬರಕ್ ಸಾಧ್ಯ ಇಲ್ಲ. ಸೊ ವೈ ಎಲ್ಲಿ ಬರ್ಬೇಕು? ಇಲ್ಲಿ. ವೈ ಇಲ್ಲಿ ಬರ್ಬೇಕು. ಸೊ 2 ಜಾಗ ಬಿಟ್ಟು ಯು ಇಲ್ಲಿ ಬರ್ಬೇಕು. ಫಸ್ಟ್ ಒನ್ ಅಲ್ಲಿ ಸರಿ ಹೊಂದುತ್ತದೆ. ಈಗ ವೈ ಝೆಡ್ ನ ಪಕ್ಕ ಬರಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲೂ ಸಾಧ್ಯ ಇಲ್ಲ. ವೈ ಇಲ್ಲಿ ಬರ್ಬೋದಾ? ಬರ್ಬೋದು. 2 ಜಾಗ ಬಿಟ್ಟು ಯು ಇಲ್ಲಿ ಬರ್ಬೋದು. ಸರಿನಾ? ಬೇರೆ ಎಲ್ಲಾದ್ರೂ ವೈ ಬರ್ಬೋದಾ? ಇಲ್ಲಿ ವೈ ಬರ್ಬೋದಾ? ವೈ. ಸೊ ಇಲ್ಲೂ ವೈ ಬರ್ಬೋದು. ಸೊ ಇಲ್ಲಿ ಯು ಬರ್ಬೋದು. ಸರಿಯಲ್ಲ? ಆಮೇಲೆ ವೈ ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಸೊ ವೈ ಯು ಇಲ್ಲಿ ಬರ್ಬೋದು, ಅಥವಾ ವೈ ಇಲ್ಲಿ ಬಂದ್ರೆ ಯು ಇಲ್ಲಿ ಬರ್ಬೇಕು, ಅಥವಾ ವೈ ಇಲ್ಲಿ ಬಂದ್ರೆ ಯು ಇಲ್ಲಿ ಬರ್ಬೇಕು. ಸರಿಯಲ್ಲ? ಸೊ ಅದಿನ್ನೂ ಏನೋ ನಮ್ಗೆ ಗೊತ್ತಾಗ್ತಿಲ್ಲ, ಅದನ್ನ ಹಾಗೆ ಇಟ್ಟಿರೋಣ. ಸೊ ನೆಕ್ಸ್ಟ್ ಆಪ್ಷನ್ ಅಲ್ಲಿ ವೈ ಯು ಎಲ್ಲಿ ಬರ್ಬೇಕು? ಝೆಡ್ ಹತ್ರ ಇಲ್ಲಿ ವೈ ಬರೋ ಹಾಗಿಲ್ಲ, ಝೆಡ್ ಹತ್ರ ಬರ್ಬಾರ್ದು. ಸೊ ಇಲ್ಲಿ ವೈ ಬಂದ್ರೆ ಇಲ್ಲಿ ಯು ಬರ್ಬೋದು, ಅಥವಾ ಇಲ್ಲಿ ವೈ ಬಂದ್ರೆ, ಈ ಇನ್ಫಾರ್ಮೇಶನ್ ನ ಹಾಗೆ ಇಟ್ಟಿರೋಣ. ಫಸ್ಟ್ ಆಪ್ಷನ್ ಅಲ್ಲಿ ಮಾತ್ರ ಫಿಲ್ ಆಗಿದೆ, ಬೇರೆ ಆಪ್ಷನ್ ಎಲ್ಲೂ ಫಿಲ್ ಆಗಿಲ್ಲ. ಓಕೆ, ಹಾಗೆ ಇಟ್ಟಿರೋಣ. ಸೊ ವೈ ಮತ್ತೆ ಝೆಡ್ ಅಕ್ಕಪಕ್ಕದಲ್ಲಿ ಇಲ್ಲ. ಸೊ ವಿ ಡಬ್ಲ್ಯೂ ನ ಬಲಗಡೆಗೆ ಬರ್ಬೇಕಂತ ಹೇಳಿದ್ದಾರೆ. ಸೊ ವಿ ಡಬ್ಲ್ಯೂ ವಿ ನ ಬಲಗಡೆಗೆ ಬರ್ಬೇಕಂತ ಹೇಳಿದ್ದಾರೆ. ಸರಿಯಲ್ಲ? ಸೊ ವಿ ಡಬ್ಲ್ಯೂ ಬೇರೆ ಎಲ್ಲಿ ಫಿಲ್ ಮಾಡ್ಬೋದು? ಏನಾದ್ರೂ ಬಿಟ್ಟು ಹೋಗಿದ್ಯಾ? ಇಲ್ಲಿ ಯಾವ್ದಾದ್ರು ಬಿಟ್ಟಿದೀವಾ? ವೈ ಯು ನ ನಡುವೆ ಇಬ್ಬರಿರ್ಬೇಕು. ಇಲ್ಲಿ ಎಕ್ಸ್ ಅನ್ನ ಬಿಟ್ಬಿಟ್ಟಿದೀವಿ ನೋಡಿ. ಸೊ ಈ ನ ನಂತರ ಇಲ್ಲಿ ಎಕ್ಸ್ ಇರ್ಬೇಕಾಗಿತ್ತು, ಎಕ್ಸ್ ನ ಬಿಟ್ಟಿದೀವಿ. ಇಲ್ಲಿ ಎಕ್ಸ್ ಇರ್ಬೇಕಾಗಿತ್ತು. ಸರಿನಾ? ಸೊ ಈ 2 ಕಡೆ ಎಕ್ಸ್ ಬಿಟ್ಟು ಹೋಗಿದೆ. ಇವಾಗ 1 ಅನ್ನ ಅಪ್ಲೈ ಮಾಡಿ ನೋಡೋಣ. ಸೊ ವೈ ಇಲ್ಲಿ ಬರ್ಬೋದು. ಸರಿಯಲ್ಲ? ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆ? ಝೆಡ್ ನ ಹತ್ತಿರ ವೈ ಬರ್ಬಾರ್ದು. ವೈ ಇಲ್ಲಿ ಬರ್ಬೋದಾ? 2 ಜಾಗಗಳನ್ನ ಬಿಟ್ಟು ಇಲ್ಲಿ ಯು ಬರಕ್ಕೆ ಸಾಧ್ಯ ಇಲ್ಲ. ಸೊ ವೈ ಇಲ್ಲೂ ಕೂಡ ಬರಕ್ಕೆ ಸಾಧ್ಯ ಇಲ್ಲ. ಸೊ ವೈ ಇಲ್ಲಿ ಬರ್ಬೋದಾ? ಅಲ್ಲೂ ಬರಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಝೆಡ್ ಆಲ್ರೆಡಿ ಫಿಲ್ ಆಗಿದೆ. ಸೊ ಯು ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಸೊ ವೈ ಇಲ್ಲಿ ಎಲ್ಲಿ ಬರ್ಬೇಕು? ವೈ ಇಲ್ಲಿ ಬರ್ಬೇಕು. 2 ಜಾಗಗಳನ್ನ ಬಿಟ್ಟು ಯು ಇಲ್ಲಿ ಬರ್ಬೇಕು. ಸೊ ವೈ ಯು ಇಲ್ಲೂ ಕೂಡ ಫಿಲ್ ಆಯ್ತು. ಆಮೇಲೆ ಇಲ್ಲಿ ಸೊ ವೈ ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಝೆಡ್ ಹತ್ರ ಬರ್ಬಾರ್ದು. ಸೊ ವೈ ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಎಕ್ಸ್ ಆಲ್ರೆಡಿ ಫಿಲ್ ಆಗಿದೆ. ಇಲ್ಲಿ ವೈ ಬರಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಝೆಡ್ ಆಲ್ರೆಡಿ ಫಿಲ್ ಆಗಿದೆ. ಸೊ ವೈ ಎಲ್ಲಿ ಬರ್ಬೇಕು? ವೈ ಇಲ್ಲಿ ಬರ್ಬೇಕು. ಸೊ ವೈ ಇಲ್ಲಿ ಬಂದ್ರೆ ಯು 2
ವೈ ಮತ್ತೆ ಯು ನ ನಡುವೆ 2 ಜಾಗಗಳಿರ್ಬೇಕಾಗಿರೋದ್ರಿಂದ ಯು ಇಲ್ಲಿ ಬರ್ಬೇಕು. ಸರಿನಾ? ಇವಾಗ ಇದು ಆಯ್ತು, ಇದು ಕೂಡ ಆಯ್ತು. ಆಮೇಲೆ ವಿ ನ ಬಲಕ್ಕೆ ಡಬ್ಲ್ಯೂ ಇರ್ಬೇಕು. ಸೊ ವಿ ಇಲ್ಲಿದ್ರೆ ಡಬ್ಲ್ಯೂ ಇದು ಫಿಲ್ ಆಗಿದೆ. ಸೊ ವಿ ಇಲ್ಲಿದ್ರೆ ಡಬ್ಲ್ಯೂ ಇಲ್ಲಿರ್ಬೇಕು, ವಿ ಇಲ್ಲಿದ್ರೆ ಡಬ್ಲ್ಯೂ ಇಲ್ಲಿರ್ಬೇಕು. ಕರೆಕ್ಟ್ ಅಲ್ಲ? ಆಮೇಲೆ ಎ ಮತ್ತೆ ಡಬ್ಲ್ಯೂ ಪರಸ್ಪರ ವಿರುದ್ಧ ಮುಖ ಆಗಿರ್ಬಾರ್ದು. ಇಲ್ಲೇನಾಗ್ತಿದೆ? ಕಾಂಟ್ರಡಿಕ್ಷನ್ ಆಗ್ತಿದೆ. ಕಾಂಟ್ರಡಿಕ್ಷನ್. ಎ ಮತ್ತೆ ಡಬ್ಲ್ಯೂ ವಿರುದ್ಧ ಕುಳಿತಿರಬಾರ್ದಂತ ಹೇಳಿದ್ದಾರೆ, ಬಟ್ ಇಲ್ಲಿ ಬರ್ತಿದೆ. ಸೊ ಇದು ತಪ್ಪಾದ ಕೇಸ್ ಆಗುತ್ತೆ. ಇಲ್ಲೂ ಕೂಡ ಎ ಮತ್ತೆ ಡಬ್ಲ್ಯೂ ಕಾಂಟ್ರಡಿಕ್ಷನ್, ಆಪೋಸಿಟ್ ಆಗಿ ಕುಳಿತಿದ್ದಾರೆ, ಬಟ್ ಹಾಗೆ ಇರಬಾರ್ದಂತ ಹೇಳಿದ್ದಾರೆ. ಸರಿಯಲ್ಲ? ಸೊ ಇದು ಕೂಡ ಮುಗೀತು. ಮತ್ತೆ ಇದು ಒಂದೇ ಕೇಸಲ್ಲಿ ಸರಿ ಹೊಂದಿರೋದು ಎಲ್ಲಾ ಪಾಯಿಂಟ್ಸ್, ಎಲ್ಲಾ ರೂಲ್ಸ್. ಮತ್ತೆ ಡಿ ಸಿ ಬಿ ಹೀಗಿರ್ಬೇಕಂತ ಕೊಟ್ಟಿದ್ದಾರೆ. ಸೊ ಡಿ ಸಿ, ಸರಿನಾ? ಸೊ ಇದು ಒಂದೇ ಕೇಸ್ ನಮ್ಗೆ ಎಲ್ಲಾ ಪಾಯಿಂಟ್ ಗಳನ್ನ ಸರಿಯಾಗಿ ಕೊಡ್ತಿರೋ ಕೇಸ್. ನೋಡಿ ಎಷ್ಟು ಕೇಸ್ಗಳನ್ನ ಮಾಡಿ ಸಾಲ್ವ್ ಮಾಡ್ಬೇಕಾಯ್ತು ಅಂತ. ಈಗ ಪ್ರಶ್ನೆನ ನೋಡೋಣ. ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ವೈ ಅಂಡ್ ದ ಒನ್ ಹೂ ಫೇಸಸ್ ಎಫ್? ಎಫ್ ನ ವೈ ಮತ್ತು ಎಫ್ ಅನ್ನು ಎದುರಿಸುವವನ ನಡುವೆ ಎಷ್ಟು ವ್ಯಕ್ತಿಗಳು ಕುಳಿತಿದ್ದಾರೆ? ವೈ ಎಲ್ಲಿದ್ದಾರೆ? ವೈ ಇಲ್ಲಿದ್ದಾರೆ. ಸರಿಯಲ್ಲ? ಇದು ಒಂದ್ಸತಿ ಬರ್ಕೋಬಿಡೋಣ. ಡಿ ಎ ಇ ಸಿ ಎಫ್ ಬಿ, ಡಿ ಎ ಇ ಸಿ ಎಫ್ ಬಿ, ಆಮೇಲೆ ವೈ ಬಿ ಡಬ್ಲ್ಯೂ ಯು ಜಿ ಎಕ್ಸ್, ವೈ ಬಿ ಡಬ್ಲ್ಯೂ ಯು ಜಿ. So how many persons are sitting between y and the one who faces f? y ಮತ್ತೆ f ನ ಆಪೋಸಿಟ್ ಇರುವವನ ನಡುವೆ ಎಷ್ಟು ಜನ ಕುಳಿತಿದ್ದಾರೆ? ಸೊ 3 ಜನ. 3. ಆಮೇಲೆ there are 3 of the 4 of the 5 among the following are similar. Okay, 3 out of 4. 3 out of 4 of the 5 among the following are similar in such a way to form a group. Which one of the following doesn't belong to the group ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ 4ರಲ್ಲಿ 3 ಒಂದು ಗುಂಪನ್ನು ರಚಿಸುವ ರೀತಿಯಲ್ಲಿ ಹೋಲುತ್ತದೆ, ಆದರೆ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಸೊ ವೈ ಮತ್ತೆ ಡಬ್ಲ್ಯೂ ಏನು ನೋಡೋಣ. ವೈ ಮತ್ತೆ ಡಬ್ಲ್ಯೂ ಏನು ಇದು ಅಳಿಸ್ಬಿಡೋಣ. ವೈ ಮತ್ತೆ ಡಬ್ಲ್ಯೂ ನಡುವೆ ಒಬ್ಬರು ಕುಳಿತಿದ್ದಾರೆ. ಸರಿನಾ? ಸೊ ವೈ ಮತ್ತು ಡಬ್ಲ್ಯೂ ನ ನಡುವೆ ಗ್ಯಾಪ್ ಎಷ್ಟು? 1. ಡಿ ಮತ್ತೆ ಇ ನ ನೋಡೋಣ. ಡಿ ಇ ಇಲ್ಲೂ ಕೂಡ ಗ್ಯಾಪ್ ಎಷ್ಟು? 1. ಆಮೇಲೆ ಎ ಎಫ್ ಎಲ್ಲಿದೆ? ಎ ಎಫ್ ಇಲ್ಲಿದೆ. ಸೊ ಇಲ್ಲಿ ಗ್ಯಾಪ್ ಎಷ್ಟು ಬರ್ತಿದೆ? ಎ ಎಫ್ ಗ್ಯಾಪ್ ಬರ್ತಿದೆ. ಆಮೇಲೆ ಸಿ ಬಿಗೆ ಗ್ಯಾಪ್ ನೋಡೋಣ. ಸಿ ಬಿ, ಸೊ ಸಿ ಬಿಗೂ ಗ್ಯಾಪ್ 1 ಬರ್ತಿದೆ. ಸೊ ಸಿ ಬಿಗೆ ಕೂಡ ಗ್ಯಾಪ್ 1 ಬರ್ತಿದೆ. ಸರಿನಾ? ಸೊ ಎ ಸಿ ಡಿ ಎಲ್ಲ ಒಂದೇ ತರ ಇದೆ. ಎ ಎಫ್ ಆಪ್ಷನ್ ಬಿ ಮಾತ್ರ ಬೇರೆ ತರ ಇದೆ. ಅದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಡ್ ಒನ್ ಔಟ್, ಭಿನ್ನವಾಗಿರುವುದನ್ನ ಕಂಡುಹಿಡಿಬೇಕು. ಸೊ ಲಾಸ್ಟ್ ಕ್ವೆಶನ್ ಮಾತ್ರ ಸ್ವಲ್ಪ ಅಡ್ವಾನ್ಸ್ಡ್ ಆಗಿತ್ತು. ತುಂಬಾ ಪಾಯಿಂಟ್ಸ್ ಕೊಟ್ಟಿದ್ರು, ತುಂಬಾ ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ಆನ್ಸರ್ ಕೊಡ್ಬೇಕಾಗಿತ್ತು. ಸೊ ಮಿಕ್ಕಿದೆಲ್ಲ ಅರೇಂಜ್ಮೆಂಟ್ ಕ್ವೆಶನ್ಸ್ ಈಸಿಯಾಗೆ ಇತ್ತು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೂ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋದು ಸುಲಭವಾಗಿ ಬರುತ್ತೆ. ಸೊ ಪ್ರತಿಯೊಂದು ಲೈನ್ ಅನ್ನ ಓದಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಚಿತ್ರ ಅಥವಾ ಪಾಯಿಂಟ್ಸ್ ಅನ್ನ ಬರ್ಕೋಬೇಕು. ಸೊ ಒಂದಾದ್ಮೇಲೆ ಒಂದು ಓದ್ಕೊಂತ ಹೋದ್ರೆ ದೊಡ್ಡ ಪ್ರಶ್ನೆ ಅಂತ ಅನ್ಸೋದಿಲ್ಲ. ಎಷ್ಟು ದೊಡ್ಡ ಪ್ರಶ್ನೆ ಆದ್ರೂ ಚಿಕ್ಕ ಚಿಕ್ಕದಾಗಿ ಅದನ್ನ ಬ್ರೇಕ್ ಮಾಡಿ ನಾವು ಸಾಲ್ವ್ ಮಾಡ್ಬೇಕು. ಸರಿನಾ? ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ
ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗ್ ಅನ್ಸ್ತು ಅಂತ ಕೂಡ ತಿಳಿಸಿ. ಎಲ್ಲಾರ್ಗೂ ನಮಸ್ಕಾರ. ಥ್ಯಾಂಕ್ ಯು.